सर्वं ब्रह्मवायुं च वन्दे गायत्रीं भारतीं त्वाम् अपि गरुडमनन्तं भजे रुद्रदेवं देवीं वन्दे सुपर्णीम् अहिपतिसहितां वारुणीम् अव्यमांस्ताम् इन्द्रादीन्तां काममुख्याम् अमितकरधुरां सद्गुरून्मद्गुरूंश्च विमलकमलवर्णं पूर्णलक्ष्मीप्रसन्नं गजमुखकरुणाक्षं चञ्चलाक्षाययुग्मम् अभयवरदहस्तं न्यस्तपाशाङ्कुशाढ्यं गणपतिवदनीशं नम्मि सर्वार्थसिद्धिम् कान्ताय कल्याणगुणैकदामने नवद्युनाथप्रतिमप्रभाय नारायणाय किलकारणाय श्रीप्राणनाथाय नमस्करोमि। श्रीगुरुभ्यो नमः। ಶ್ರೀಕೃಷ್ಣಮಂದಿರದ ಬೆಳ್ಳಿ ಹಬ್ಬದ ಸಂಭ್ರಮ, ರಜತ ಮಹೋತ್ಸವದ ಪರ್ವಕಾಲ, ಇದನ್ನು ಧಾರ್ಮಿಕವಾಗಿ ಮತ್ತು ಮಾರ್ಮಿಕವಾಗಿ ಆಚರಣೆ ಮಾಡುತ್ತಿರುವಂತಹ ಕೃಷ್ಣ ಸೇವಾ ಟ್ರಸ್ಟ್ ಹಾಗೂ ಕೃಷ್ಣ ಸೇವಾ ಸಮಿತಿ ಕೃಷ್ಣ ಮಂದಿರದಿಂದ ಈ ಗ್ರಾಮದ ಜನತೆಗೆ, ಭಕ್ತರಿಗೆ ಅದರಿಂದ ಆಗುವ ಪ್ರಯೋಜನಗಳು ಏನು ಅನ್ನುವುದನ್ನು ಈಗಾಗಲೇ ಸಭಾ ಕಾರ್ಯಕ್ರಮದಲ್ಲಿ ಕಲ್ರಾವಿಯವರು ಮನಪೂರ್ವಕ ತಿಳಿಸಿದರು. ಆದರಣೀಯರಾದಂತಹ ಸುಬ್ರಹ್ಮಣ್ಯ ತಂತ್ರಿಗಳು ಗುರುಗಳಾಗಿ ಮಾರ್ಗದರ್ಶನವನ್ನು ನೀಡುತ್ತಾ ಆಶೀರ್ವಚನವನ್ನು ನೀಡಿದರು. ಪ್ರವಚನ ಮಾಲಿಕೆಯನ್ನು ಹಮ್ಮಿಕೊಂಡಂತಹ ಈ ರಜತ ಮಹೋತ್ಸವ ಒಂದು ಉತ್ತಮ ಸಾಧನೆಯ ಮಟ್ಟದಲ್ಲಿ ಹೋಗುತ್ತಾ ಇದೆ ಅನ್ನುವುದಕ್ಕೆ ಇದೊಂದು ಜ್ವಲಂತ ಸಾಕ್ಷಿ. 25 ವರ್ಷಗಳಲ್ಲಿ ಏನು ಸಾಧನೆಯನ್ನು ಮಾಡಿದ್ದೀರಿ ಅನ್ನುವುದಕ್ಕೆ ಈ ಪ್ರವಚನ ಮಾಲಿಕೆ ಸಾಕ್ಷಿಯಾಗಲಿದೆ. ಆದ್ದರಿಂದ ಇದನ್ನು ಸಂಯೋಜಿಸುವುದಕ್ಕೆ ಭಗವಂತನದ್ದೇ ಸಂಕಲ್ಪ, ಭಗವಂತನದ್ದೇ ಪ್ರೇರಣೆ. ಇದನ್ನು ಆಲಿಸುವುದಕ್ಕೂ ನಮಗೆ ಮನವನ್ನು ಕೊಡುವ ಭಗವಂತ. ಇಲ್ಲಿಗೆ ಬರಬೇಕು ಅನ್ನಿಸಬೇಕಾದರೆ ಭಗವಂತ ಅನುಗ್ರಹ ಬೇಕು. ಅದಿಲ್ಲದೆ ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣ ಮಂದಿರದಲ್ಲಿ ನಡೆಯುವ ಇಂತಹ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಒಂದು ಭಗವಂತನ ಸಂಕಲ್ಪ ಅಂತ ಭಾವಿಸಬೇಕು. ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ಸಂಯೋಜಿಸಿದ್ದೀರಿ. ಅದರಲ್ಲಿ ನಮ್ಮ ಮಹಾಭಾರತ ಇದು ಆಧರಣೀಯವೂ ಹೌದು, ಸರ್ವಕಾಲಕ್ಕೂ ವೇದ್ಯವಾಗುತ್ತೆ. ನಮ್ಮ ದೇಶದ ಪ್ರಧಾನ ಗ್ರಂಥ ಅಂತ ಹೇಳಿದರೆ ಅದು ಮಹಾಭಾರತ ಕಾವ್ಯ. ಇನ್ನು ಭಗವದ್ಗೀತೆ ಅನ್ನುವಂಥದ್ದು ಎಲ್ಲರಿಗೂ ಎಲ್ಲ ಕಾಲಕ್ಕೂ ವೇದ್ಯವಾದದ್ದು. ಅಂತಹ ಮಹಾಭಾರತದ ತುಣುಕುಗಳನ್ನು, ಅದರಲ್ಲಿ ಬರತಕ್ಕಂತಹ ಪಾತ್ರಗಳನ್ನು, ಸನ್ನಿವೇಶಗಳನ್ನು ಕೇಳುವುದು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅಂದರೆ ಅದೊಂದು ರೀತಿಯಲ್ಲಿ ಭಗವಂತನ ಸೇವೆ. ಗುರುಗಳಾದ ಆಚಾರ್ಯ ಮಧ್ವರು ತಿಳಿಸಿದಂತೆ ಮಹಾಭಾರತ
ಮಹಾಭಾರತವನ್ನು ಸಾಮಾನ್ಯ ಕಾವ್ಯವಾಗಿ ನೋಡಬೇಡಿ, ಅದನ್ನು ಆಧ್ಯಾತ್ಮವಾಗಿ ನೋಡಿ. ಅದರಲ್ಲಿ ಆಧ್ಯಾತ್ಮ ಅಡಗಿದೆ. ಆ ಆಧ್ಯಾತ್ಮ ಚಿಂತನೆಯನ್ನು ಮಾಡಿಕೊಂಡು ಮಹಾಭಾರತವನ್ನು ನಾವು ಸವಿದರೆ ಹಾಗೆ ನಮಗೆ ಅದರಿಂದ ಸಿಗುವಂತಹ ವಿಚಾರ. ಒಂದೊಂದು ಪಾತ್ರಗಳು ಅಷ್ಟೇ. ನಾವೆಲ್ಲ ಯಥಾರ್ಥವಾಗಿ ಪಾಠಕ್ರಮವನ್ನು ನೋಡಿದರೆ ತುಂಬ ವಂಚಿತರಾಗಿ ಹೋಗಿದ್ದೇವೆ. ನಮ್ಮ ದೇಶದಲ್ಲಿ ನಮ್ಮ ಕಾಲಘಟ್ಟದ ಈಗಿನ ಕಾಲಘಟ್ಟದಲ್ಲಿ ಈಗಿನ ವಿದ್ಯಮಾನದ ಪಾಠಶಾಲೆಯಲ್ಲಂತೂ ನೋಡುವುದೇ ವಿರಳ. ಮಹಾಭಾರತದ ಕಥೆಗಳಾಗಲಿ, ರಾಮಾಯಣದ ಕಥೆಗಳಾಗಲಿ ಸಾಮಾನ್ಯ 25 ಈ 40 ವರ್ಷಗಳ ಹಿಂದೆಲ್ಲ ಇತ್ತು, ಆಟದಲ್ಲಿತ್ತು. ಕರ್ಣನ ಬಗ್ಗೆ ಆಗಲಿ, ನಲದಮಯಂತಿ ಬಗ್ಗೆ, ಸತ್ಯಹರಿಶ್ಚಂದ್ರನ ಬಗ್ಗೆ ಎಲ್ಲ ಇತ್ತು. ದ್ರೌಪದಿ ಸ್ವಯಂವರದ ಬಗ್ಗೆ ಇತ್ತು, ಏಕಲವ್ಯನ ಬಗ್ಗೆ. ಆದರೆ ದುರಂತ ಅಂತ ಹೇಳಿದರೆ ಯಾವುದು ಬೇಡವೋ ಅದು ಮಾತ್ರ ನಮಗೆ ಬೋಧಿಸಿದ್ದಾರೆ. ಯಾವುದು ನಿಜವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆದರ್ಶ ಅಂತ ನಾವು ಬದುಕಬೇಕು, ಆ ಪಾತ್ರಗಳ ವಿಚಾರವನ್ನು ನಮಗೆ ತಿಳಿಸಲೇ ಇಲ್ಲ. ಏಕಲವ್ಯ ಮಹಾದುಷ್ಟ, ಅವನ ಗುರುಭಕ್ತಿಯನ್ನು ಅತ್ಯುನ್ನತ ಮಟ್ಟಕ್ಕೆ ತೋರಿಸಿದ್ದಾರೆ. ನಾವು ದ್ರೋಣಾಚಾರ್ಯರ ಬಗ್ಗೆ ತುಂಬ ಕೀಳುಮಟ್ಟದಲ್ಲಿ ನೋಡುವಂತೆ ಮಾಡಿದ್ದಾರೆ. ಏಕಲವ್ಯ ಪಾಠದಲ್ಲಿ ಶಿಷ್ಯನಾಗಿದ್ದಂತಹ ನನ್ನ ಅವ ಗುರುಗಳು ಅಂತ ಒಪ್ಪಿದ್ದು, ನೇರ ಶಿಷ್ಯ ಅಲ್ಲ. ಬಿಲ್ವಿದ್ಯೆಯನ್ನ ಹಸ್ತಿನೆಯಲ್ಲಿ ರಾಜಕುಮಾರರಿಗೆ ಪಾಠ ಮಾಡುವ ಸಂದರ್ಭದಲ್ಲಿ ಇವ ವಿದ್ಯೆಯಿಂದ ವಂಚಿತನಾಗುವ ಸಂದರ್ಭ ಬಂದಾಗ ಮನೆಯಲ್ಲಿದ್ದು ದ್ರೋಣಾಚಾರ್ಯರ ಪ್ರತಿಮೆಯನ್ನು ಮಾಡಿ ಇದು ನನ್ನ ಗುರುಗಳು ಅಂತ ತಿಳಿದು ಅದರ ಮುಂದೆ ಬಿಲ್ವಿದ್ಯೆಯನ್ನ ಅಭ್ಯಾಸ ಮಾಡಿದ ಬೇಡ ವ್ಯಾಧ. ಕೊನೆಗೊಂದು ಸಂದರ್ಭದಲ್ಲಿ ಆ ಕಥೆ ಮುಂದುವರಿಯುತ್ತದೆ. ನಿಮಗೆ ಇಲ್ಲಿ ಅದು ಪ್ರಸ್ತುತ ಅಲ್ಲ, ಅದರ ವಿಚಾರವನ್ನು ತಿಳಿಸಬೇಕಾದ ಅನಿವಾರ್ಯತೆ. ಆ ಏಕಲವ್ಯನಲ್ಲಿ ಗುರುದಕ್ಷಿಣೆ ಅಂತ ಹೆಬ್ಬೆರಳನ್ನು ಕೇಳಿದರು. ನಮಗೆ ಪಾಠದಲ್ಲಿ ಏನು ಹೇಳಿಕೊಟ್ಟರು? ಏಕಲವ್ಯನಂತಹ ಒಂದು ಪರಮ ಶಿಷ್ಯನ ಹೆಬ್ಬೆರಳನ್ನ ಕೇಳುವುದರ ಮೂಲಕ ಮುಂದೆ ಅವ ಯಾವತ್ತೂ ಬಿಲ್ಲುಗಾಣವನ್ನು ಹಿಡಿಯದ ಹಾಗಾಯಿತು. ಒಂದೊಮ್ಮೆ ಅವನಲ್ಲಿ ಹೆಬ್ಬೆರಳಿದ್ದು ಅವ ಬಿಲ್ವಿದ್ಯೆಯಲ್ಲಿ ಪ್ರವೀಣನಾಗಿದ್ದ, ಅದನ್ನು ಮುಂದುವರಿಸ್ತಿದ್ರೆ ಎಷ್ಟೋ ಮಾನವೀಯ ಸ್ತ್ರೀಯರ ಹತ್ಯೆ ಆಗ್ತಿತ್ತು, ಎಷ್ಟೋ ಸಜ್ಜನರ ಹತ್ಯೆ ಆಗುತ್ತಿತ್ತು. ಅವ ಧರ್ಮ ವಿರುದ್ಧವಾದ ಬದುಕನ್ನು ಆಚರಿಸಿದವ ಏಕಲವ್ಯ. ಅವ ನಮಗೆ ಆದರ್ಶವಾಗಿ ಕೊಟ್ಟು ಅವನ ಕಥೆಯನ್ನು ಕೊಟ್ಟು. ಇನ್ನು ಕರ್ಣ ದುಷ್ಟ ಚತುಷ್ಟಯರಲ್ಲಿ ಅವ ಅವನ ದಾನಶೂರತ್ವವನ್ನು ಅತ್ಯುನ್ನತ ಮಟ್ಟಕ್ಕೆ ಏರಿಸಿ ಅವನನ್ನು ಮೋಸದಿಂದ ಕೊಂದಂತಹ ಒಂದು ಭಾವನೆ ನಮ್ಮಲ್ಲಿ ಬರುವಂತೆ ಈ ರೀತಿಯ ಮಹಾಭಾರತದ ಒಂದೊಂದು ಪಾತ್ರಗಳನ್ನು ಕೂಡ ನಮಗೆ ತಿಳಿಯುವಂತೆ ಮಾಡಿದ್ದೇನೆ ಹೇಳಿದರೆ ಅದರಲ್ಲಿರುವ ದುಷ್ಟರ ಜೀವನವನ್ನು ನಮಗೆ ತಿಳಿಸಿ. ಈಗಲೂ ವ್ಯಾವಹಾರಿಕವಾಗಿ ನಾವು ತಪ್ಪಿಯೂ ಚಿಂತನೆ ಮಾಡಬಾರದು. ಲೌಕಿಕವಾಗಿ ದ್ರೌಪದಿಯ ಬಗ್ಗೆ ಹೇಳುವ ಅರ್ಹತೆ ವಿದ್ಯಮಾನದಲ್ಲಿ ಯಾರಿಗೂ ಇಲ್ಲ. ದ್ರೌಪದಿ ದೇವಿಯ ಜೀವನದ ಬಗ್ಗೆ ಆಗಲಿ, ನಡತೆಯ ಬಗ್ಗೆ ಆಗಲಿ, ಯಾವುದೇ ಸನ್ನಿವೇಶದ ಬಗ್ಗೆ ಮಾತಾಡುವ ಅರ್ಹತೆ ಯಾರಲ್ಲೂ ಇಲ್ಲ. ಯಾಕೆ ಹೇಳಿದರೆ ವೇದ ಪ್ರತಿಪಾದ್ಯಳಾಗಿ ವೇದಾಭಿಮಾನಿನಿಯಾದಂತಹ ಭಾರತೀ ದೇವಿಯೇ ದ್ರೌಪದಿ ದೇವಿಯಾಗಿ ಇರುವುದು. ದ್ರೌಪದಿಯ ಜೀವನ ಪ್ರತಿಯೊಂದು ಸಂದರ್ಭವೂ ನಮಗೆ ಆದರ್ಶ. ಅವಳ ನಡೆ, ಅವಳ ನುಡಿ, ಅವಳ ಜೀವನದ ಒಂದೊಂದು ಹಂತಗಳು ಕೂಡ ಮಾನಸಿಕ ಪ್ರಪಂಚದ ಜೀವನಕ್ಕೆ ಆದರ್ಶವಾಗಿರುವಂಥದ್ದು. ಅದನ್ನು ನಾವು ತಿಳಿಯಬೇಕು ಅಂತಾದರೆ, ತಿಳಿದುಕೊಳ್ಳಬೇಕು ಅಂತಾದರೆ ಇದನ್ನು ಆಧ್ಯಾತ್ಮವಾಗಿ ನೋಡಬೇಕು. ಅದರಿಂದ
ಆದರಣೀಯ ಭಗವದ್ಭಕ್ತರಾದ ನಿಮ್ಮೆಲ್ಲರಲ್ಲಿ ನನ್ನ ವಿಜ್ಞಾಪನೆ, ದ್ರೌಪದಿ ದೇವಿಯ ಚಿಂತನೆಯನ್ನು ನಾವೆಲ್ಲರೂ ಕೂಡಿ ನಡೆಸೋಣ. ದ್ರೌಪದಿ ದೇವಿಯ ಗುಣಗಾನವನ್ನು ಮಾಡುವುದರಿಂದ ಭಾರತೀ ದೇವಿಯ ಅನುಗ್ರಹ ನಮ್ಮೆಲ್ಲರಿಗೆ ಬರುವಂತಾಗಲಿ. ಕೃಷ್ಣ ಮಂದಿರದಲ್ಲಿ ಕೃಷ್ಣ ಅಂತ ಕರೆಯುವುದು ದ್ರೌಪದಿಯ ಇನ್ನೊಂದು ಹೆಸರು. ಕೃಷ್ಣೆಯ ಜೀವನದ ಸಂಗತಿಗಳನ್ನು ಚಿಂತನೆ ಮಾಡುವುದರ ಮೂಲಕ ನಾವು ಕೃಷ್ಣಾನುಗ್ರಹಕ್ಕೆ ಪಾತ್ರರಾಗುವುದಕ್ಕೊಂದು ಮಾರ್ಗವಾಗಲಿ, ದಾರಿದೀಪವಾಗಲಿ ಅಂತ ಹೇಳ್ತಾ, ಆದಷ್ಟು ಪಾಶ್ಚಾತ್ಯ ಸಂಸ್ಕೃತಿಗೆ ಮರುಳಾಗದೆ, ಪಾಶ್ಚಾತ್ಯ ಸಂಸ್ಕೃತಿಯ ದೃಷ್ಟಿಯಲ್ಲಿ ದ್ರೌಪದಿಯನ್ನು ನಾವು ಚಿಂತನೆ ಮಾಡದೆ, ಆಧ್ಯಾತ್ಮ ದೃಷ್ಟಿಯಲ್ಲಿ ದ್ರೌಪದಿ ದೇವಿಯ ಬಗ್ಗೆ ಚಿಂತನೆಯನ್ನು ನಡೆಸೋಣ. ದ್ರೌಪದಿಯ ವಿಚಾರದಲ್ಲಿ ಇವತ್ತಿನ ಪ್ರವಚನ ಮಾಲಿಕೆ. ಈ ಹಿಂದೆ ಆಚಾರ್ಯ ಭೀಷ್ಮರ ಬಗ್ಗೆ, ಭಕ್ತಿಯಲ್ಲಿ ಉತ್ತುಂಗ ಶಿಖರವನ್ನೇರಿದಂತಹ ಧರ್ಮಾತ್ಮನಾದ ವಿದುರನ ಬಗ್ಗೆ, ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅಂತ ಕೇಳಲ್ಪಟ್ಟಂತೆ ವೇದವ್ಯಾಸರ ಬಗ್ಗೆ, ಈ ಜಗತ್ತಿನಲ್ಲಿ ಏನಿದೆ ಎಲ್ಲ, ಯಾವುದೇ ಕಾವ್ಯ ಇರಲಿ, ಕವಿಗಳಿರಲಿ, ಏನಿದ್ರೂ ಕೂಡ ಅದು ವ್ಯಾಸರ ವಿಶಿಷ್ಟ. ಅಂತಹ ವೇದವ್ಯಾಸರ ಬಗ್ಗೆ ಪ್ರವಚನಗಳೆಲ್ಲ ನಡೆಯಲ್ಪಟ್ಟಿದೆ ಹಿಂದೆ. ಅದನ್ನು ಕೇಳಿ ಪುನೀತರಾದವರು ನೀವೆಲ್ಲ. ಯಥಾರ್ಥ ಧನ್ಯತಾಭಾವ ನಿಮ್ಮದು. ಒಂದೊಂದು ಪ್ರವಚನ ಕೂಡ, ಒಂದೊಂದು ಮಾತ್ರ ಪ್ರಪಂಚ ಕೂಡ ನಮ್ಮನ್ನು ಧಾರ್ಮಿಕ ಪ್ರಪಂಚಕ್ಕೆ ಎಳೆದೊಯ್ಯುವಂಥದ್ದು. ಇನ್ನು ನಾಳೆ ಬರುವಂತಹ ಧರ್ಮನಿಷ್ಠ ಸ್ವಾಮಿನಿಷ್ಠನಾದ ಹನುಮಂತನ ಬಗ್ಗೆ ಪ್ರವಚನ. 5ನೇ ಪ್ರವಚನ ಮಾಲಿಕೆ ದ್ರೌಪದಿ. 5 ಜನರಿಗೆ ಮಡದಿಯಾಗಿ ಪಾಂಚಾಲಿ ಅಂತ ಪ್ರಸಿದ್ಧಿಯನ್ನು ಪಡೆದ ದ್ರೌಪದಿಯ ಪ್ರವಚನ 5ನೇಯದ್ದಾಗಿಯೇ ನೀವು ಸಂಯೋಜನೆಯನ್ನು ಮಾಡಿದ್ದೇವೆ. ಒಟ್ಟು 6 ಪ್ರವಚನ. ಸಂಖ್ಯೆಯನ್ನು ತಗೊಂಡ್ರು 5 ಪಾಂಡವರಲ್ಲಿ 6ನೇಯವಳಾಗಿದ್ದವಳು ದ್ರೌಪದಿ. ಅದರಿಂದ 6 ಪ್ರವಚನ ಸಾಕು ಅಂತ 6 ಪ್ರವಚನವನ್ನು ಈಗ ಏರ್ಪಡಿಸಿದ್ದೀರಿ. ಮುಂದೆ ಬೇಕಾದಷ್ಟು ಪ್ರವಚನಗಳು ಆಗುವ ಸಾಧ್ಯತೆ ಉಂಟು. ಯಾಕೆ ಹೇಳಿದರೆ, ಒಮ್ಮೆ ಪ್ರವಚನದ ಪ್ರಭಾವಲಯ ಸೃಷ್ಟಿಯಾದರೆ ಅಲ್ಲಿ ಬರುವ ಜನ ಎಷ್ಟು ಹೇಳುವುದು ಮುಖ್ಯ ಅಲ್ಲ, ಬಂದವರಲ್ಲಿ ಕೇಳಿದವರೆಷ್ಟು, ಕೇಳಿ ಜೀವನದಲ್ಲಿ ಅಳವಡಿಸಿಕೊಂಡವರೆಷ್ಟು, ಅದು ಅತಿ ಅಮೂಲ್ಯವಾದ ವಿಚಾರ. ಅದರಿಂದ ಬಂದವರೆಲ್ಲರಿಗೂ ಕೂಡ ಕೃಷ್ಣಾನುಗ್ರಹ ಪ್ರಾಪ್ತಿಯಾಗುವಂತಾಗಲಿ ಅಂತ ಪ್ರಾರ್ಥಿಸ್ತಾ, ದ್ರೌಪದಿಯ ಚಿತ್ರಣವನ್ನು ನಾನು ಮಹಾಭಾರತದಲ್ಲಿ, ಒಂದು ಗುರುಗಳು ಹೇಳಿದ ತಾತ್ಪರ್ಯ ನಿರ್ಣಯದಲ್ಲಿ ಬಹಳಷ್ಟಿದೆ. ಒಂದು ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಕಾಲ ಹೇಳುವ ವಿಚಾರ ಅಲ್ಲ. ಬಹಳಷ್ಟು ವಿಚಾರಗಳು ದ್ರೌಪದಿಯ ವಿಚಾರದಲ್ಲಿದೆ. ಮಹಾಭಾರತದ ಇಡೀ ಪ್ರವಚನ ಮಾಲಿಕೆಯನ್ನು ಮಾಡುವುದಿದ್ದರೆ 1-2 ವರ್ಷಗಳು ಸಾಲದು. ಅಂಥದ್ರಲ್ಲಿ ಒಂದು ಸೀಮಿತ ಅವಧಿಯಲ್ಲಿ ನಾವು ಓದಿ ನಮ್ಮ ಜ್ಞಾನಕ್ಕೆ ಎಷ್ಟು ತಿಳಿಯಲ್ಪಟ್ಟಿದ್ದು, ಅದನ್ನು ಭಗವಂತ ಎಷ್ಟು ನಮ್ಮ ನಾಲಿಗೆಯಿಂದ ನುಡಿಸ್ತಾನೋ ಅಷ್ಟನ್ನು ವಂಚನೆ ಇಲ್ಲದೆ ಕೃಷ್ಣಾರ್ಪಣ ಹೇಳುವ ಭಾವನೆಯಲ್ಲಿ ನುಡಿಯುವುದಕ್ಕೆ ಪ್ರಯತ್ನವನ್ನು ಮಾಡುತ್ತೇನೆ. ಪ್ರಧಾನ ಪಾತ್ರ, ಎಲ್ಲವೂ ಪ್ರಧಾನ ಪಾತ್ರಗಳೇ. ಆದರೆ ಪುರುಷ ಮತ್ತು ಸ್ತ್ರೀ ಈ 2 ವಿಭಾಗದಲ್ಲಿ ಮಹಾಭಾರತದಲ್ಲಿ ಪ್ರಧಾನ ಪಾತ್ರ ಸ್ತ್ರೀ ಇದ್ದು ದ್ರೌಪದಿ. ಮೊದಲು ಅವಳ ಜನನವನ್ನು ನಾವು ತಿಳ್ಕೊಳ್ಳೋಣ. ಎಲ್ಲರಿಗೂ ಗೊತ್ತು, ದ್ರೌಪದಿ ಅಂತ ಹೆಸರು ಬರುವುದಕ್ಕೆ ಕಾರಣ ದ್ರುಪದನ ಮಗಳು. ದ್ರುಪದ ಮಹಾರಾಜ, ಪೂರ್ವಕಥೆಗಳು ಇದೆ. ದ್ರೋಣಾಚಾರ್ಯರು ಮತ್ತು ದ್ರುಪದ ಮಹಾರಾಜ ಸ್ನೇಹಿತರು. ಒಂದೇ ಗುರುಕುಲದಲ್ಲಿ ವಿದ್ಯೆಯನ್ನು ಆರ್ಜಿಸಿದವರು, ವಿದ್ಯಾವಂತರು, ಬುದ್ಧಿವಂತರು. ಕಾಲ
ಕಾಲಕ್ರಮೇಣದಲ್ಲಿ ಅದರ ಹಿನ್ನೆಲೆ ಹೀಗಿದೆ. ದ್ರುಪದ ಮಹಾರಾಜ ದ್ರೋಣಾಚಾರ್ಯರಲ್ಲಿ ನಮ್ಮ ಶಾಲೆಯಲ್ಲೂ ಕೂಡ ಒಂದು ವಿದ್ಯೆಯ ಹಂತ ಮುಗಿದ ಬಳಿಕ ಬೀಳ್ಕೊಡುವ ಸಮಾರಂಭ ಅಂತ ಇರುತ್ತದೆ. ಹಾಗೆಲ್ಲ ನಾವು ಇನ್ನೊಮ್ಮೆ ಮುಂದೆ ಒಂದಾಗುತ್ತಾ ಇರುವ ಆತ್ಮೀಯರಲ್ಲಿ ತುಂಬ ಹೇಳ್ತೇವೆ, ಯಾವ ಸಂದರ್ಭದಲ್ಲೂ ನೀನು ನನಗೆ ಸಿಗಬಹುದು, ನನ್ನ ಹತ್ರ ಬರ್ಬೋದು, ನಾವು ಮರೀಬಾರದು ಈ ದಿನಗಳನ್ನೆಲ್ಲ, ಇದನ್ನೆಲ್ಲ ಹೇಳಿ ಬೀಳ್ಕೊಡ್ತೇವೆ. ಹಾಗೆ ದ್ರೋಣಾಚಾರ್ಯರಲ್ಲಿ ದ್ರುಪದನು ಹೇಳಿರ್ತಾನೆ, ನಾನು ಕ್ಷತ್ರಿಯ, ನೀವು ವೈದಿಕ ವಿದ್ವಾಂಸರಾಗುವವರು ಬ್ರಾಹ್ಮಣರು, ನೀನು ನಾನು ನಮ್ಮ ಸ್ನೇಹವನ್ನು ಮರೆಯಕೂಡದು, ಏನು ಕಷ್ಟ ಕಾಲ ಬಂದರೂ ಕೂಡ ನನ್ನ ಹತ್ರ ಬರಬೇಕು, ನನ್ನನ್ನು ಭೇಟಿಯಾಗಬೇಕು. ನಾನು ಯುವರಾಜ ಪಟ್ಟದಲ್ಲಿರುವಾಗ ಅಥವಾ ರಾಜನಾಗಿರುವಾಗ ನಾನು ನಮ್ಮ ಗೆಳೆತನ ಯಾವತ್ತೂ ಬೇರಾಗಕೂಡುದು ಹೇಳುವುದನ್ನು ದ್ರುಪದ ಹೇಳಿರುತ್ತಾನೆ. ಕಾಲಾಂತರದಲ್ಲಿ ದ್ರೋಣರ ಜೀವನ ಅದು ನಾವು ಬೇಕಾದದ್ದೇ. ವಿದ್ವಾಂಸರಾಗಿದ್ದರು, ವೇದಾಧ್ಯಯನ ಪ್ರಕಾಶಶಾಸ್ತ್ರ ಪಂಡಿತರಾಗಿದ್ದರೂ ಕೂಡ ಈಗ ಏನು ನಾವು ಒಂದು ಮಾತಿನಲ್ಲಿ ಹೇಳ್ತೇವೆ, ಗುರುಕುಲ ಪದ್ಧತಿ ಈಗ ಎಲ್ಲಿಯೂ ಕಾಣ ಸಿಗುವುದಿಲ್ಲ. ಇವರಿಗೆ ಅಂತ ಗುರುಕುಲವೂ ಇರಲಿಲ್ಲ. ಕೊನೆಗೆ ಅವರ ಜೀವನ ಆಗ ಆಂಗ್ಲ ಭಾಷೆಯಲ್ಲಿ ಟ್ಯೂಷನ್ ಅಂತ ಹೇಳಿದ ಹಾಗೆ ದ್ರೋಣಾಚಾರ್ಯರು ಹಸ್ತಿನಾವತಿಯಲ್ಲಿ ಆ ರೀತಿಯ ಒಂದು ಪ್ರವೃತ್ತಿಯನ್ನು ಮಾಡಬೇಕಾದ ಅನಿವಾರ್ಯತೆ ಬಂತು. ಹೊಟ್ಟೆಪಾಡಿಗೆ ಮನೆ ಮನೆಗೆ ಹೋಗಿ ವಿದ್ಯೆಯನ್ನು ಹೇಳಿಕೊಡಬೇಕಾದ ಪರಿಸ್ಥಿತಿ ಬಂತು. ಮಡದಿ ಎಚ್ಚರಿಸ್ತಾಳೆ, ನೆನಪಿಸ್ತಾಳೆ, ಬಡತನದ ಹೇಗೆ ಉಣ್ಣೋದಕ್ಕಿಲ್ಲ, ದ್ರುಪದ ಮಹಾರಾಜನಾಗಿದ್ದಾನೆ, ಅವನು ಭೇಟಿಯಾಗಿ ಬನ್ನಿ ಅಂತ ಹೋಗುತ್ತಾರೆ. ಹೋದಲ್ಲಿ ದ್ರೋಣಾಚಾರ್ಯರಿಗೆ ಮನ್ನಣೆ ಸಿಗುವುದಿಲ್ಲ. ದ್ರುಪದ ಹಿಂದಿನದ್ದನ್ನೆಲ್ಲ ಮರೆತವನಂತೆ ವರ್ತಿಸ್ತಾನೆ, ಮರೆತ ಹಾಗೆ ನಟಿಸ್ತಾನೆ, ದ್ರೋಣರನ್ನು ದೂರ ಮಾಡುತ್ತಾನೆ. ದ್ರೋಣರಿಗೂ ಅದರಿಂದ ಮಾನಸಿಕ ವೇದನೆ ಆಗುತ್ತದೆ. ಇವನ್ನ ಹೀಗೆ ಬಿಡಬಾರದು ಅಂತ ಹೇಳಿ ಶಿಷ್ಯನ ಮುಖಾಂತರ ಇವರನ್ನು ಸೋಲಿಸುವ ಸಂಕಲ್ಪ ಮಾಡಿ ಮುಂದೆ ಅರ್ಜುನನಿಂದ ದ್ರೋಣ ಪರಾಜಯ ಹೊಂದುವಂತೆ ಮಾಡುತ್ತಾರೆ. ದ್ರುಪದ ಪರಾಜಯ ಹೊಂದುವಂತೆ ದ್ರೋಣಾಚಾರ್ಯರು ಸಾಧನೆಯನ್ನು ಮಾಡುತ್ತಾರೆ. ಆ ಸಂದರ್ಭದಲ್ಲಿ ವಿನೀತ ಭಾವದಿಂದ ಯುದ್ಧವನ್ನು ಮಾಡಿದ ಅರ್ಜುನನನ್ನು ಕಂಡು ದ್ರುಪದ ಯೋಚಿಸ್ತಾನೆ, ಇವನನ್ನ ಮದುವೆಯಾಗುವಂತಹ ಒಂದು ಮಗಳನ್ನು ಪಡೆದು, ಅದು ದಾಸ, ಹೆಮ್ಮಗಳು ನನಗೆ ಬೇಕು, ಅದು ಅರ್ಜುನನನ್ನು ವಿವಾಹ ಆಗುವಂಥವಳಾಗಬೇಕು. ಇನ್ನೊಂದು, ನನ್ನ ಸೋಲಿಗೆ ಕಾರಣ ಯಾರು? ದ್ರೋಣ, ಅವನನ್ನ ಕೊಲ್ಲುವಂತ ಮಗ ಬೇಕು. ಒಂದು ಸಾತ್ವಿಕವಾದ ಒಳ್ಳೆ ಪ್ರಾರ್ಥನೆ, ಇನ್ನೊಂದಷ್ಟೇ ತಮೋಗುಣವುಳ್ಳಂತಹ ದ್ರೋಣನನ್ನು ಕೊಲ್ಲುವ ಯೋಚನೆ, ಅವನನ್ನು ಮುಗಿಸುವ ಒಂದು ಮಗ ಬೇಕು. ಅದಕ್ಕಾಗಿ ಯಜ್ಞವನ್ನು ಮಾಡ್ತಾನೆ. ಅವನ ಯಜ್ಞವನ್ನು ಮಾಡಿದವರು ಯಾಜ ಉಪಯಾಜರೆಂಬ ಪ್ರಸಿದ್ಧಿಯನ್ನು ಪಡೆದಂತಹ ತಪಸ್ಸಿದ್ಧಿಯಲ್ಲಿ ತೊಡಗಿದಂತಹ ಋಷಿ ಯಾಜ ಉಪಯಾಜ. ಅವರು ಮಾಡಿದ ಯಜ್ಞಯಾಗ ನಿಷ್ಫಲ ಅನ್ನುವುದೇ ಇಲ್ಲ. ಅಂತಹ ಯಾಜ ಉಪಯಾಜರಿಂದ ಯಾಗವನ್ನು ಮಾಡಿಸ್ತಾ ಇರುವ ಸಂದರ್ಭದಲ್ಲಿ ಅವನ ಪ್ರಾರ್ಥನೆ ಇಷ್ಟೇ, ಒಂದು ಹೆಮ್ಮಗಳು ನನಗೆ ಬೇಕು, ಇನ್ನೊಂದು ದ್ರೋಣನನ್ನ ಎದುರಿಸಿ ದ್ರೋಣನನ್ನ ಪರಾಜಯಗೊಳಿಸಿ ಅವನನ್ನು ಕೊಲ್ಲುವಂತಹ ಶೌರ್ಯವಂತನಾದ ಧೀರನಾದ ಮಗ ಬೇಕು. ಯಾಗದಲ್ಲಿ ಸ್ಫುರದ್ರೂಪಿಯಾದ ಒಂದು ಗಂಡು ಮಗುವನ್ನು ಪಡೆಯುತ್ತಾನೆ. ಅವನೇ ದೃಷ್ಟದ್ಯುಮ್ನ ಅಂತ ಅವನ ಹೆಸರು. ಮುಂದೆ ಮಹಾಭಾರತ ಪ್ರಕರಣದಲ್ಲಿ ಆ ವಿಚಾರಗಳು ಬಹಳಷ್ಟು ಬರುತ್ತದೆ ದೃಷ್ಟದ್ಯುಮ್ನನ ಬಗ್ಗೆ. ನಂತರ ಬರಬೇಕಾದವಳು ದ್ರೌಪದಿ. ಯಥಾರ್ಥ ಯಜ್ಞದ ನೈವೇದ್ಯವಾದ ಹವಿಸ್ಸನ್ನ ದ್ರುಪದ ರಾಜನ ಮಡದಿ ಸ್ವೀಕಾರ ಮಾಡಿ ನಂತರ ಅವಳು ಬಸುರಿಯಾಗಿ ಮಗುವನ್ನು ಪಡೆಯಬೇಕಾದ ಕೌಸಲ್ಯ, ಸುಮಿತ್ರ, ಕೈಕೇಯಿ, ದಶರಥ ಮಹಾರಾಜನ ಪತ್ನಿಯನಿಗೆ ಹೋಮ ನೈವೇದ್ಯವಾದ ಪಾಯಸವನ್ನು
ಶ್ರೀರಾಮಚಂದ್ರ, ಭರತ, ಲಕ್ಷ್ಮಣ, ಶತ್ರುಘ್ನ ಈ 4 ಮಕ್ಕಳನ್ನು ಪಡೆದಂತಹ ಪುತ್ರಕಾಮೇಷ್ಟಿಯಾಗದ ವಿಚಾರ ತಿಳಿದಿದ್ದೇವೆ. ಆ ರೀತಿ ಆಗಬೇಕಿತ್ತು, ಆ ರೀತಿ ಆಗಲಿಲ್ಲ. ದ್ರುಪದನ ಮಡದಿ ಈ ಯಜ್ಞಕ್ಕೆ ಬರುವಾಗ ತಡ ಮಾಡ್ತಾರೆ. ಇಲ್ಲಿ ಯಾಜ ಉಪಯಾಜರು ಒಂದಷ್ಟು ನಿಮಿಷ ಕಾಯ್ತಾರೆ, 2 ಸಲ ಕೇಳುತ್ತಾರೆ. ಎಲ್ಲಿ ಅಂತ ಕೇಳುವಾಗಲೂ ಇವಳು ಬರುವುದನ್ನು ಉದ್ದೇಶಪೂರ್ವಕ ಅಹಂಕಾರದಿಂದ ಅಂತ ಸ್ಪಷ್ಟ ಹೇಳುತ್ತಾರೆ. ಇಲ್ಲಿ ಆ ಅಹಂಕಾರಕ್ಕೆ ಹಿನ್ನೆಲೆ ಉಂಟು. ಯಾಕೆ ಅವಳಿಗೆ ಅಹಂಕಾರ ಬಂತು, ಅದಕ್ಕೆ ಕಾರಣ ಏನು, ಇದನ್ನು ಸಮಗ್ರವಾಗಿ ನಾವು ತಿಳಿಯಬೇಕು ಅಂತಾದರೆ ಮಹಾಭಾರತ ತಾತ್ಪರ್ಯ ನಿರ್ಣಯ. ಆಚಾರ್ಯ ಮಧ್ವರು ನಮಗೆ ಲೋಕಕ್ಕೆ ಅನುಗ್ರಹಿಸಿದ ಮಹಾಭಾರತದಲ್ಲಿ ಬರುವಂಥ ಎಲ್ಲ ಸಂಶಯಗಳಿಗೆ ಉತ್ತರ ಸಿಗುವಂಥದ್ದು ಅದರಲ್ಲಿ ಮಾತ್ರ. ಅಂತಹ ತಾತ್ಪರ್ಯ ನಿರ್ಣಯವನ್ನು ತಿಳಿದುಕೊಂಡ್ರೆ ಈ ಘಟನೆಗಳು ಯಾಕಾಗಿ ನಡೆಯಿತು ಅನ್ನುವುದು ನಮಗೆ ಸ್ಪಷ್ಟವಾಗುತ್ತದೆ. ಅಹಂಕಾರದಿಂದ ಒಂದು ಕಣ್ಣೋಟ ದೃಷ್ಟಿಯಲ್ಲಿ ಅಥವಾ ನೋಡುವುದಿದ್ದರೆ ಅಹಂಕಾರದಿಂದ ದ್ರುಪದನ ಮಡದಿ ಬರುವುದು ತಡ ಆಗುತ್ತದೆ. ಯಾಜ ಉಪಯಾಜರು ಕಾಯುವುದಿಲ್ಲ. ಆ ಹವಿಸನ್ನು ಅಗ್ನಿಗೆ ಹಾಕಿ ಬಿಡುತ್ತಾರೆ. ಅಗ್ನಿಗೆ ಹಾಕಿದ ಕ್ಷಣದಲ್ಲೇ ಸರ್ವಾಲಂಕಾರ ಭೂಷಿತೆಯಾಗಿ ಎದ್ದು ಬರುತ್ತಾಳೆ. ಅವಳೆ ಅಯೋನಿಜೆ ದ್ರೌಪದಿ ಇದೆ. ಪಶ್ಚಾತ್ತಾಪ ಪಡ್ತಾನೆ ದ್ರುಪದ. ಮಗಳು ಹುಟ್ಟಿದ್ದು ಸಂತೋಷ, ಯಜ್ಞೇಶ್ವರನಿಂದ ಆ ಯಜ್ಞಕುಂಡದಿಂದ ಆವಿರ್ಭಾವ ಹೊಂದಿದ ಮಗಳನ್ನ ಕಂಡು ಸಂತೋಷ ಪಡುತ್ತಾನೆ. ಆದರೆ ತಾನು ಇಚ್ಛಿಸಿದ್ದು ಇದಲ್ಲ. ನನಗೊಂದು ಮಗ ಬೇಕು, ನಮ್ಮಲ್ಲಿ ಮಗಳು ಬೇಕು, ಅವಳನ್ನು ನಾವು ವಾತ್ಸಲ್ಯದಿಂದ ಬೆಳೆಸಬೇಕು, ಅರ್ಜುನನಿಗೆ ಮದುವೆ ಮಾಡಬೇಕು, ಆ ಮಗುವಿಗೆ ನಾವು ತಾಯಿ ತಂದೆಯರಾಗಬೇಕು ಅನ್ನುವುದು ಅವನ ಇಚ್ಛೆಯಾಗಿತ್ತು. ಅದು ನಡೆಯಲಿಲ್ಲ ಹೇಳುವ ದುಃಖ ಯಾಜ ಉಪಯಾಜರಲ್ಲಿ ಪ್ರಾರ್ಥಿಸ್ತಾನೆ. ಅಪರಾಧಕ್ಕೆ ಕ್ಷಮೆಯನ್ನು ಯಾಚಿಸ್ತಾನೆ. ಇವಳು ಕೂಡ ಅವನ ಮಡದಿ ಸ್ಥಿತಪ್ರಜ್ಞೆಯಾಗಿ ಪ್ರಾರ್ಥಿಸ್ತಾಳೆ. ಯಜ್ಞೇಶ್ವರನಿಂದ ಅನುಗ್ರಹ ಆಗುತ್ತದೆ. ಯಾಜ ಉಪಯಾಜರು ಹೇಳ್ತಾರೆ, ಏನೋ ಒಂದು ಸ್ಥಿತಿ ಹೀಗೆ ನಡೆದು ಹೋಯಿತು, ನಡೆಯುವಂತೆ ಮಾಡಿತ್ತು. ಆದರೂ ದ್ರೌಪದಿ ದೇವಿ ನಿನ್ನ ಮಡದಿಯ ಹೊಟ್ಟೆಯಲ್ಲಿ ಹುಟ್ಟಿದರೆ ಹೇಗೋ ಅಂತೆಯೇ ವಾತ್ಸಲ್ಯದಿಂದ ಬೆಳೆಯುತ್ತಾಳೆ, ನಿನ್ನ ಮಗಳಾಗಿರುತ್ತಾಳೆ. ಇನ್ನು ಮುಂದೆ ಅವಳು ದ್ರುಪದನ ಮಗಳಾಗಿ ದ್ರೌಪದಿಯಾಗಿ ಪ್ರಸಿದ್ಧಿಯನ್ನು ಪಡೆಯುತ್ತಾಳೆ. ನಿನ್ನ ಮನದಿಚ್ಛೆಯಂತೆ ಎಲ್ಲವೂ ನಡೆಯುತ್ತದೆ ಅಂತ ಸಮಾಧಾನವನ್ನು ಹೇಳ್ತಾನೆ. ದ್ರುಪದ ಮಹಾರಾಜ ಸಂತೋಷಗೊಳ್ಳುತ್ತಾನೆ. ಅತಿ ಪುಣ್ಯಾತ್ಮನ ದ್ರೌಪದಿಯಂತಹ ಮಗಳನ್ನ ಪಡೆದ ನಾನು ಧನ್ಯ. ಧನ್ಯತಾಭಾವದ ಜೀವನ. ಮಗಳು ಬೆಳೆಯುತ್ತಾ ಇರ್ತಾಳೆ. ಮಗಳನ್ನ ನೋಡಿ ಅತೀವ ಸಂತಪ್ತ ಜೀವನವನ್ನು ನಡೆಸಿದ ದಂಪತಿಗಳು ದ್ರುಪದ ದಂಪತಿ. ಮಗಳ ಬಗ್ಗೆ ತುಂಬ ಕನಸನ್ನು ಕಂಡುಕೊಳ್ಳುತ್ತಾರೆ. ಇಲ್ಲಿ ಆ ಸಂದರ್ಭದಲ್ಲೇ ಮಗಳು ದೊಡ್ಡವಳಾಗುತ್ತಾ ಹೋದಾಗ ಇತ್ತ ಕಡೆಯಿಂದ ಒಂದು ಸುದ್ದಿ ಬರುತ್ತದೆ. ಅರಗಿನ ಮನೆಯಲ್ಲಿ ಪಾಂಡವರು ಸುಟ್ಟು ಹೋದರು. ಪಾಂಡವರ ಕತೆ ಮುಗಿಯಿತು. ದ್ರುಪದನಿಗೆ ತುಂಬ ದುಃಖ ಆಯಿತು. ನನ್ನ ಮಗಳನ್ನು ನಾನು ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಪ್ರಾರ್ಥಿಸಿ ಯಜ್ಞವನ್ನು ಮಾಡಿ ಪಡೆದ ಮಗಳು ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಹೋದರು ಅಂತಾದರೆ ಇನ್ನೆಂತು ನಾನು. ಆದರೆ ದ್ರುಪದನಿಗೊಂದು ಸ್ಥಿತ ಮನಸ್ಸು. ಅಗ್ನಿದತ್ತವಾಗಿ ಯಜ್ಞದಿಂದ ಪ್ರಾಪ್ತಿಯಾದ ಮಗಳು, ದೇವತೆಗಳ ಅನುಗ್ರಹವನ್ನು ಪಡೆದಂತಹ ಮಗಳು, ಯಾವತ್ತೂ ಇದು ಸುಳ್ಳಾಗುವುದಕ್ಕೆ ಸಾಧ್ಯ ಇಲ್ಲ. ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಹೋಗಿದ್ದಾರೆ ಅನ್ನುವುದು ಈಗ ಕೇಳಿ ಬರುವ ಮಾತು. ಆದರೆ ಯಥಾರ್ಥ ಹಾಗಾಗಲಿಕ್ಕಿಲ್ಲ. ನನ್ನ ಮಗಳ ಕೈ ಹಿಡಿಯುವವ ಅರ್ಜುನನೇ, ಪಾಂಡವರು ಎಲ್ಲೋ ಬದುಕಿದ್ದಾರೆ ಅನ್ನುವಂತಹ ಒಂದು ಮನಸ್ಥಿತಿ ದ್ರುಪದನಲ್ಲೂ ಇತ್ತು. ಯಥಾರ್ಥಕ್ಕಾದರೂ ಅದು ಸತ್ಯ.
ಅರಗಿನ ಮನೆಯಲ್ಲಿ ಸುಟ್ಟು ಹೋದವರು ಪಾಂಡವರೆಲ್ಲ ಪಾಂಡವರು ಬದುಕಿದ್ದರು. ಒಂದು ಕುಂಬಾರನ ಮನೆಯಲ್ಲಿ ತಾತ್ಕಾಲಿಕವಾಗಿದ್ದರು. ಇತ್ತ ಕಡೆ ದ್ರೌಪದಿ ಸ್ವಯಂವರದ ವಿಚಾರ ಬರುತ್ತದೆ. ಸ್ವಯಂವರವನ್ನು ನಿರ್ಣಯ ಮಾಡುತ್ತಾನೆ ದ್ರುಪದ ಮಹಾರಾಜ. ಎಲ್ಲರಿಗೂ ಕರೆಯನ್ನು ಕೊಡ್ತಾನೆ. ಹಸ್ತಿನಾವತಿಗೂ ಹೇಳಿಕೆ ಹೋಗುತ್ತದೆ. ಸ್ವಯಂವರದ ದಿನ ಹಸ್ತಿನಾವತಿಯಿಂದಲೂ ಬಹಳಷ್ಟು ಮಂದಿ ಬರ್ತಾರೆ. ಅದರಲ್ಲಿ ಕರ್ಣನು ಬಂದಿರ್ತಾನೆ. ಇತ್ತ ಕಡೆಯಿಂದ ಜರಾಸಂಧನು ಬಂದಿರ್ತಾನೆ. ಕೃಷ್ಣ ಕೂಡ ಯಾದವರನ್ನು ಕರ್ಕೊಂಡು ಬಂದಿರ್ತಾನೆ. ಈ ಸ್ವಯಂವರಕ್ಕೆ ವಿವಾಹ ಆಗುವ ಉದ್ದೇಶ ಅಲ್ಲ. ಯಾದವರಲ್ಲಿ ಹೇಳಿರ್ತಾನೆ, ಈ ಒಂದು ಸ್ವಯಂವರದ ಸೊಬಗನ್ನು ನೀವು ನೋಡಬೇಕು, ಸವಿಯಬೇಕು, ಬನ್ನಿ ನೀವೆಲ್ಲ ಬನ್ನಿ ಅಂತ ಯಾದವರನ್ನ ಕರ್ಕೊಂಡು ಸ್ವಯಂವರಕ್ಕೆ ಬಂದಿರ್ತಾರೆ. ಈ ಕಡೆಯಿಂದ ಬ್ರಾಹ್ಮಣ ವೇಷಧಾರಿಗಳಾಗಿದ್ದ ಈ ಪಂಚ ಪಾಂಡವರು ಇಲ್ಲಿಗೆ ದ್ರೌಪದಿಯ ಸ್ವಯಂವರಕ್ಕೆ ಬರ್ತಾರೆ. ಸ್ವಯಂವರದ ಹಣ ಈ ಬಗ್ಗೆ ಹೆಚ್ಚಿನ ವಿವರ ಬೇಕು ಅಂತಿಲ್ಲ, ನೀವೆಲ್ಲ ತಿಳಿದವರೇ. ಮತ್ಸ್ಯಯಂತ್ರವನ್ನು ಭೇದಿಸುವುದರ ಮೂಲಕ ಯಾರು ಮತ್ಸ್ಯಯಂತ್ರವನ್ನು ಪಂಚ ಬಾಣಗಳಿಂದ ಭೇದಿಸ್ತಾರೋ ಅವರಿಗೆ ದ್ರೌಪದಿ ಮಾಲೆ ಹಾಕುವುದು. ಕೆಳಗೆ ಇರುವಂತಹ ತೈಲವನ್ನು ನೋಡಿಕೊಂಡು ಆ ತೈಲದಲ್ಲಿ ಮತ್ಸ್ಯದ ಚಿಹ್ನೆಯನ್ನು ನೋಡಿ, ಆ ಮತ್ಸ್ಯವನ್ನು ನೋಡಿ ಬಾಣವನ್ನು ಹೂಡಿ ಮತ್ಸ್ಯವನ್ನು ಕೊಲ್ಲಬೇಕು ಅಥವಾ ಮತ್ಸ್ಯವನ್ನು ಭೇದಿಸಬೇಕು. ಅಂಥವರಿಗೆ ದ್ರೌಪದಿಯನ್ನು ಮದುವೆ ಮಾಡಿಕೊಡುವುದು. ಒಬ್ಬೊಬ್ಬರಾಗಿ ಬರ್ತಾರೆ, ಎಲ್ಲವರು ಸೋಲ್ತಾರೆ. ಯಾರಿಂದಲೂ ಆಗುವುದಿಲ್ಲ, ಕರ್ಣನಿಂದಲೂ ಆಗುವುದಿಲ್ಲ. ಕರ್ಣ ಯಥಾರ್ಥವಾಗಿಯೂ ಕರ್ಣನ ಹಿನ್ನೆಲೆ ತಿಳಿದವರೇ ಈಗ. ಆ ಬಗ್ಗೆ ಈಗ ಪ್ರಸ್ತುತವಾಗಿ ಅವಶ್ಯ ಇಲ್ಲ ಕರ್ಣನ ವಿಚಾರ. ಅಂದರೆ ಕರ್ಣ ಯಾವತ್ತೂ ಗೊತ್ತಿರುವುದರಿಂದ ಅವನು ಮೇಧಾವಿ, ಬಿಲ್ಗಾರ, ಧನುರ್ವಿದ್ಯೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದವ. ಅವನಿಂದಲೂ ಆಗುವುದಿಲ್ಲ. ಎಲ್ಲರೂ ಸೋತ ನಂತರ ದ್ರುಪದನಿಗೂ ಒಂದು ರೀತಿಯಲ್ಲಿ ಮನಸ್ಸಿಗೆ ನೋವಾಗುತ್ತದೆ. ಇಂತಹ ಹಣವನ್ನು ಇಟ್ಟಾಗಿದೆ, ಯಾರಿಂದಲೂ ಆಗಲಿಲ್ಲ, ನನ್ನ ನಿರೀಕ್ಷೆಯ ವ್ಯಕ್ತಿ ಕಾಣ್ತಾ ಇಲ್ಲ, ಏನು ಮಾಡುವುದು? ಇನ್ನು ಸಭೆಯಲ್ಲಿ ಯಾರಾದರಿದ್ದವರು ಬಿಲ್ವಿದ್ಯೆ ಗೊತ್ತಿದ್ದವರು ಇದರಲ್ಲಿ ಭಾಗವಹಿಸಬಹುದು ಅಂತ ಘೋಷಣೆಯನ್ನು ಸರಿ. ಧರ್ಮರಾಜ ಅರ್ಜುನನ ಮುಖವನ್ನು ನೋಡ್ತಾನೆ. ಅರ್ಜುನ ಅಣತಿಗಾಗಿ, ಆಜ್ಞೆಗಾಗಿ ಧರ್ಮರಾಜ ಅಣ್ಣನ ಮುಖವನ್ನು ನೋಡಿ ಅಣ್ಣನಿಂದ ಆಜ್ಞೆಯನ್ನು ಪಡೀತಾನೆ. ಕೃಷ್ಣಸ್ವಾಮಿಯನ್ನು ನೋಡ್ತಾರೆ. ಇದೆಲ್ಲ ಒಂದು ನಿಮಿಷಾರ್ಧದಲ್ಲಿ ನಡೆದ ಒಂದು ಘಟನೆಗಳು. ಅರ್ಜುನ ಬಂದು ಮತ್ಸ್ಯಯಂತ್ರವನ್ನು ಭೇದಿಸಿ ದ್ರೌಪದಿಯನ್ನು ಕರ್ಕೊಂಡು ಪಂಚಪಾಂಡವರು ಹೋಗುತ್ತಾರೆ. ಕುಂತಿಯ ಬಳಿಗೆ ಹೋಗುತ್ತಾರೆ. ಇದರಲ್ಲಿ ಒಂದು ಮಹತ್ತರವಾದ ಆಧ್ಯಾತ್ಮ ತತ್ವ ಅಡಗಿದೆ. ಇದನ್ನು ಅಧಮ ಶ್ರೀಗಳು ಪ್ರವಚನ ಮಾಡಿ ತುಂಬ ಚೆನ್ನಾಗಿ ಹೇಳುತ್ತಾರೆ. ಇದರೊಂದು ಹಿಂದಿನ ಹಿನ್ನೆಲೆ ಅಂದರೆ ಮದುವೆ ಅನ್ನುವುದು ಕಾಮ ಅಲ್ಲ, ಅದು ಪ್ರೇಮ. ಅದಕ್ಕಾಗಿ ಕಾಮನನ್ನು ಭೇದಿಸಿ ಪ್ರೇಮದಿಂದ ಮದುವೆಯಾಗುವ ಒಂದು ಪ್ರಕರಣವೇ ದ್ರೌಪದಿ ಸ್ವಯಂವರ. ಅದೇನು? ಮತ್ಸ್ಯ ಕಾಮನ ಚಿಹ್ನೆ. ಎಲ್ಲ ಧ್ವಜಕ್ಕೂ ಒಂದೊಂದು ಚಿಹ್ನೆ ಇರುತ್ತದೆ. ನಮಗೆ ಭಾರತ ದೇಶಕ್ಕೆ ಒಂದು ಚಿಹ್ನೆ ಇದೆ. ಹಾಗೆ ಒಂದೊಂದು ದೇಶಕ್ಕೆ ಒಂದೊಂದು ಚಿಹ್ನೆ. ನಮಗೆ ಕೇಸರಿ ಬಿಳಿ ಹಸಿರು ಮಧ್ಯೆ ಅಶೋಕ ಚಕ್ರ, ಅದು ನಮ್ಮ ದೇಶದ ಚಿಹ್ನೆ. ಒಂದೊಂದು ದೇಶಕ್ಕೆ ಒಂದೊಂದು ವ್ಯಕ್ತಿಗಳ ಮತಕ್ಕೂ ಒಂದೊಂದು ಚಿಹ್ನೆ ಇರುತ್ತದೆ. ಈಗ ಅರ್ಜುನ ರಥಿಯಾಗಿರುವಾಗ ಕೃಷ್ಣದೇವರು ಸಾರಥ್ಯ ಮಾಡುವ ರಥದಲ್ಲಿ ಪ್ರಾಣದೇವರು ಹನುಮಂತ ಧ್ವಜದಲ್ಲಿದ್ದ ಹಾಗೆ ಕಾಮನ ಧ್ವಜದ ಚಿಹ್ನೆ ಮತ್ಸ್ಯ. ಅದರಿಂದ ಮತ್ಸ್ಯ ಹೇಳಿದರೆ ಕಾಮ. ಆ ಮತ್ಸ್ಯವನ್ನು ಭೇದಿಸುವ. ಬಿಲ್ಲು ಹೇಳಿದರೆ ಅದು ಧನುಸ್ಸಲ್ಲ, ಅದು ಮನಸ್ಸು. ಮನಸ್ಸಿನಲ್ಲಿ ಕಾಮವನ್ನು ಭೇದಿಸಿ ಕಾಮದಿಂದಲ್ಲ ಪ್ರೇಮದಿಂದ ನಾವು ಮದುವೆಯಾದರೆ ಆ ದಾಂಪತ್ಯ ಅನ್ಯೋನ್ಯ ದಾಂಪತ್ಯವಾಗಿ ಇರುತ್ತದೆ. ಧರ್ಮೇಚ ಅರ್ಥೇಚ ಕಾಮೇಚ ಎಲ್ಲರೂ ಹೇಳಿಸ್ತಾರೆ. ನಾವು ಹೇಳುತ್ತೇವೆ ಮದುವೆ ಆಗುವ ಸಂದರ್ಭದಲ್ಲಿ ಗೊತ್ತಿದ್ದದ್ದೇ. ಆದರೆ ಮುಂದೆ ಎಷ್ಟು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇವೆ ಅನ್ನುವುದು ಅತಿ ಪ್ರಾಮುಖ್ಯವಾದದ್ದು.
ಕಾಲಘಟ್ಟದಲ್ಲಿ ಯಾರಿಗೂ ಬೇಸರ ಮಾಡುವಂತಿಲ್ಲ. ಸ್ತ್ರೀಯರಿಗೆ ಅವರದ್ದೇ ಆದ ಕರ್ತವ್ಯದಲ್ಲಿ ಮುಂದುವರಿಯುವುದಕ್ಕಾಗುತ್ತಾ ಇಲ್ಲ. ಪುರುಷರಿಗೆ ಅವರದ್ದಾದ ಕರ್ತವ್ಯವನ್ನು ಮಾಡುವುದಕ್ಕಾಗುತ್ತಾ ಇಲ್ಲ. ಕಾಲಸ್ಥಿತಿಗೆ, ಈಗಿನ ಒಂದು ವಿದ್ಯಮಾನದ ಸ್ಥಿತಿಯ ಒತ್ತಡಕ್ಕೆ ಎಲ್ಲರೂ ಬಲಿಯಾಗಿದ್ದಾರೆ. ಒಬ್ಬರ ತಪ್ಪನ್ನು ಹಿಡುವಂತಿಲ್ಲ. ದಾಂಪತ್ಯದಲ್ಲಿ ಒಡಕು ಬಂದಿದೆ ಹೇಳಿದರೆ ಇಬ್ಬರದ್ದು ತಪ್ಪಿದೆ ಅನ್ನುವುದನ್ನು ನಾವು ಸರಿಯಾಗಿ ತಿಳ್ಕೊಳ್ಳಬೇಕಾಗುತ್ತದೆ. ಕೇವಲ ಮುಗಿದ ನೇರಕ್ಕೆ ಮಾತಾಡುವುದಿದ್ದರೆ ನಮಗೆ ಯಾರಲ್ಲಿ ಹಿತ ಅವರದ್ದು ಮಾತ್ರ ನಾವು ಸರಿ ಅಂತ ಹೇಳ್ತೇವೆ, ಅವರ ಮುಂಭಾಗದಲ್ಲಿರುವವರದ್ದು ತಪ್ಪು ಅಂತ ಹೇಳ್ತೇವೆ. ಹೀಗೆ ಮಾತಾಡುವುದಕ್ಕಾಗುವುದಿಲ್ಲ. ಧರ್ಮವನ್ನು ಅಳೆಯುವುದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಸತ್ಯ ವಿಚಾರವನ್ನು ನಿಷ್ಠೂರವಾಗಿ ವಿಮರ್ಶೆ ಮಾಡಿ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಬೇಕು. ಅದರಿಂದ ಪ್ರೇಮದಿಂದ ಕೂಡಿದ ವಿವಾಹ, ಒಬ್ಬರನ್ನೊಬ್ಬರ ಅರ್ಥ ಮಾಡಿಕೊಂಡು ಬದುಕುವ ಏನು ರೀತಿ ಇದೆಯೋ ಅದು ನಿಜವಾದ ದಾಂಪತ್ಯ. ಆ ದಾಂಪತ್ಯದಿಂದ ಸಚ್ಚಾರಿತ್ರ್ಯವಂತ ಬದುಕನ್ನು ಕಾಣಬಹುದು, ಒಳ್ಳೆಯ ಮಕ್ಕಳನ್ನು ಪಡೆಯಬಹುದು. ಪಡೆದ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ನಮ್ಮ ಸಂಸ್ಕೃತಿಯ ಅನುಭವವನ್ನು ಮೂಡಿಸಿ ದಕ್ಷ ಪ್ರಜೆಗಳಾಗಿ ಪ್ರಪಂಚದಲ್ಲಿ ಬದುಕುವಂತೆ ನಾವು ಪ್ರಯತ್ನವನ್ನು ಮಾಡಬಹುದು. ಅದಕ್ಕೆ ದೇವತಾನುಗ್ರಹ ಹೇಳುವಂಥದ್ದು ಬೇಕು. ಅದು ಪೂರ್ವಾರ್ಜಿತ ಕರ್ಮಫಲದಿಂದ ಮತ್ತು ನಾವು ಗುರು ಹಿರಿಯರನ್ನು ಒಳ್ಳೆಯ ರೀತಿಯಲ್ಲಿ ಸೇವಿಸುವುದರಿಂದ, ಧರ್ಮದ ನಡೆಯಲ್ಲಿ ನಡೆಯುವುದರಿಂದ, ಸತ್ಯವನ್ನು ನುಡಿಯುವುದರಿಂದ ಅದು ಸಾಧ್ಯ ಅನ್ನುವುದನ್ನು ದ್ರೌಪದಿಯ ಜೀವನದಿಂದ ನಾವು ತಿಳಿದುಕೊಳ್ಳಬೇಕಾಗಿದೆ. ದ್ರೌಪದಿಯ ಸ್ವಯಂವರ ನಡೆಯಿತು. ದ್ರುಪದ ಮಹಾರಾಜನಿಗೂ ಆಶ್ಚರ್ಯ ಆಗುತ್ತದೆ. ಬ್ರಾಹ್ಮಣರಲ್ಲಿ 5 ಜನರಲ್ಲಿ ಒಬ್ಬ ಬಂದು ಮತ್ಸ್ಯ ಯಂತ್ರವನ್ನು ಭೇದನ ಮಾಡಿ ಛೇದನ ಮಾಡಿ 5 ಜನ ಕರ್ಕೊಂಡು ಹೋದರು ದ್ರೌಪದಿಯನ್ನು. ಎಲ್ಲಿ ಕರ್ಕೊಂಡು ಹೋದರು ಅನ್ನುವುದು ಪ್ರಶ್ನೆ. ದ್ರುಪದನಿಗೆ ಚಿಂತೆ ಕಾಡುತ್ತದೆ. ಅದು ದ್ರುಪದನಿಗೆ ಅಂತಲ್ಲ, ಪ್ರತಿಯೊಂದು ಹೆಣ್ಮಕ್ಕಳ ತಂದೆಗೂ ಕೂಡ ಇದು ಇರುವಂಥದ್ದು. ಮಗಳನ್ನು ಮದುವೆ ಮಾಡಿಕೊಡುವ ಸಂದರ್ಭದಲ್ಲಿ ತುಂಬ ಯೋಚಿಸ್ತಾನೆ ಅಮ್ಮನಾದ. ತಾಯಿಯಾದವಳು ಇಷ್ಟನ್ನೇ ಎಣಿಸ್ತಾಳೆ, ನನ್ನ ಮಗಳು ಒಳ್ಳೆಯ ರೀತಿಯಲ್ಲಿ ಓದಲ್ಲಿ ಬೆಳೀಬೇಕು, ಒಳ್ಳೆಯವಳಾಗಬೇಕು, ಅವಳ ಜೀವನ ಸುಖಮಯವಾಗಿ ಸಾಗಬೇಕು ಅನ್ನುವುದು ತಾಯಿಯ ಯೋಚನೆ. ತಂದೆ ಅಷ್ಟಲ್ಲ, ತಂದೆ ಮಗಳ ಬಗ್ಗೆ ಮತ್ತು ಅಳಿಯನ ಬಗ್ಗೆ ಎರಡೂ ಯೋಚನೆಯನ್ನು ತಂದೆಯಾದವ ಮಾಡ್ತಾನೆ. ವಂಶಕ್ಕೆ ಅಪಕೀರ್ತಿ ಬರದಂತೆ, ಸಮಾಜಕ್ಕೆ ವಿರೋಧ ಆಗದಂತೆ ನನ್ನ ಮಗಳ ಬದುಕು ಸಾರ್ಥಕವಾಗಬೇಕು, ಅವಳು ಹೆಡೆಯುವ ಒಂದೊಂದು ಮಕ್ಕಳು ಕೂಡ ಅದು ಸಚ್ಚಾರಿತ್ರ್ಯವಂತರಾಗಿ ಲೋಕದಲ್ಲಿ ಬರಬೇಕು, ಅವಳಿಂದಾಗಿ ನಮ್ಮ ಕೀರ್ತಿ ಉನ್ನತ ಮಟ್ಟವನ್ನು ಇರಬೇಕು, ಲೋಕಕ್ಕೆ ಅಪವಾದ ಬರುವಂತೆ ಅವಳು ಮಾಡಬಾರದು ಅನ್ನುವ ಯೋಚನೆಯನ್ನೆಲ್ಲ ತಂದೆಯಾದವ ಮಾಡುತ್ತಾನೆ. ಅದರಿಂದಲೇ ತಾಯಿಯ ಗರ್ಭದಲ್ಲಿ ಮಗು ಬೆಳೆಯುವಾಗ ತಂದೆಯ ಮನಸ್ಸಲ್ಲಿ ಮಗು ಬೆಳೆಯುವುದಕ್ಕೆ ಆರಂಭ ಆಗುತ್ತದೆ ಅನ್ನುವುದನ್ನು ಹಿರಿಯರು ಹೇಳಿದರು. ನಾವೆಲ್ಲ ನೋಡುವಂತೆ ಮಕ್ಕಳ ವಿಚಾರದಲ್ಲಿ ತಾಯಿಯ ಪಾತ್ರವನ್ನು ಹೆಚ್ಚು ನಾವು ನೋಡುತ್ತೇವೆ, ತಂದೆಯ ಪಾತ್ರ ಇಲ್ಲಿ ಬರುವುದಿಲ್ಲ. 9 ತಿಂಗಳು ಹೊರುವುದು ತಾಯಿ, ಹೊತ್ತ ನಂತರ ಹೆರುವುದು ತಾಯಿ, ಮಕ್ಕಳನ್ನು ದೊಡ್ಡದು ಮಾಡುವುದರಲ್ಲಿ, ಆಹಾರ ಕೊಡುವುದರಲ್ಲಿ, ಎಲ್ಲ ವಿಚಾರದಲ್ಲೂ ತಾಯಿಯಲ್ಲಿ ನಾವು ಕಾಣುತ್ತೇವೆ. ಅದರಿಂದಲೇ ಶ್ರುತಿ ಸ್ಮೃತಿ ಎರಡೂ ಕೂಡ ಮೊದಲು ಹೇಳಿದ್ದು ಮಾತೃದೇವೋ ಭವ, ತಾಯಿಯಲ್ಲಿ ದೇವರನ್ನ ಕಾಣುವಂತ. ಆದರೆ ಸತ್ಯವಂತಳಾದ ಪತಿವ್ರತೆಯಾದ ತಾಯಿ ಹೇಳುತ್ತಾಳೆ, ನಿನ್ನ ಜನ್ಮಕ್ಕೆ ಕಾರಣನಾದ ದೇವರು ನನ್ನ ಗಂಡ, ಅವ ನಿನಗೆ ತಂದೆ, ಅವನಲ್ಲಿ ದೇವರನ್ನು ಕಾಣುವಂತ ತಾಯಿ ಬೋಧಿಸ್ತಾಳೆ. ಅದೇ ಪಿತೃದೇವ. ನಾವು ಮೊದಲು ತಾಯಿಗೆ ಅಡ್ಡ ಬೀಳುವ ಉದ್ದೇಶ ಏನು ಹೇಳಿದರೆ, ನಾವು ಲೋಕಮುಖವನ್ನು ಕಂಡದ್ದು ಅವಳಿಂದ, ಅವಳನ್ನೇ ನೋಡಿದ್ದು, ಅವಳೇ ಮುಗಿದೇವರು. ಅವಳು ತಿಳಿಸಿದ ಬಳಿಕ ತಂದೆಯಲ್ಲಿ ನಾವು ದೇವರನ್ನು ಕಂಡದ್ದು. ಅದರಿಂದ ತಂದೆಗಿಂತ ತಾಯಿ ದೊಡ್ಡವಳು ಹೇಳುವ ಅರ್ಥ ಅಲ್ಲ, ಅದನ್ನು ಅವಳು ತಿಳಿಸ್ತಾಳೆ. ತಂದೆ ದೊಡ್ಡವ, ಅವ ದೇವರು ಅಂತ. ಇದನ್ನು ನಾವು ತಿಳಿದುಕೊಳ್ಳಬೇಕಾದದ್ದೇ. ತಿಳಿದವರೇ ಯಾಕೆ ಹೇಳಿದರೆ, ಸಂಸ್ಕಾರವನ್ನು ಕೊಡುವ ಗುರು ತಂದೆ. ತಾಯಿ ಬೆಳೆಸ್ತಾಳೆ, ಎಲ್ಲ ಹೌದು, ಸಂಸ್ಕೃತಿಯ ಬಗ್ಗೆ ತಿಳಿಸ್ತಾಳೆ, ಅದನ್ನು ಮುನ್ನಡೆಯುವಂತೆ ಮಾಡುವವ ಸಂಸ್ಕಾರವನ್ನು ಕೊಟ್ಟು, ಉಪದೇಶವನ್ನು ಕೊಟ್ಟು, ಹೀಗೆ ಬದುಕಬೇಕು ಅಂತ ದಾರಿಯನ್ನು ಹಾಕಿಕೊಂಡು
ಸುಬ್ರಹ್ಮಣ್ಯ ತಂತ್ರಿಗಳು ಬಹಳ ವಿವರವಾಗಿ ಅವರ ಮನಸ್ಸಿನ ವಿಚಾರಗಳನ್ನು ತಿಳಿಸಿದರು. ಉತ್ತಮ ಬಗ್ಗೆ, ಆಚರಣೆಯ ಬಗ್ಗೆ ಎಲ್ಲ ಅವರು ಮಾತಾಡುವುದೇ ಹಾಗೆ. ಏನು ಬಿಚ್ಚು ಇಡುವ ವಿಷಯವೇ ಇಲ್ಲ, ಬಿಚ್ಚು ಮನಸ್ಸಿಂದ ಮಾತಾಡೋದು ಯಾವ ವೇದಿಕೆಯಲ್ಲ. ಅದರಿಂದಲೇ ಕೆಲವರಿಗೆ ಅಹಿತ ಅಂತ ಕಾಣಬಹುದು, ಆದರೆ ಅದರಲ್ಲಿ ಸತ್ಯ ಉಂಟು. ಆ ಸತ್ಯವನ್ನು ತಿಳಿದಿರುವುದರಿಂದ ಕೆಲವೆಲ್ಲ ವಿಚಾರಗಳಲ್ಲಿ ನಾವು ಅವರು ಹೇಗೆ ಏನು ಮಾತಾಡಿದರು ಅಂತ ಹೇಳುವುದಕ್ಕಿಂತಲೂ ಮಾತಾಡಿದ್ರಲ್ಲಿ ಏನು ಆದರ್ಶ ಇದೆ ಎನ್ನುವುದನ್ನು ನಾವು ತಗೊಳ್ಳುವುದು ಉತ್ತಮ. ಅದರಿಂದ ಅವರ ಮಾತಿನ ಆದರ್ಶ, ಅವರ ಮನಸ್ಸಿನ ಚಿಂತನೆ ಸರಿಯಾಗಿ ಇದೆ. ಈಗಿನ ವಿದ್ಯಮಾನದ ಸ್ಥಿತಿಯನ್ನು ಅವರು ಹೇಳಿದರಷ್ಟೇ. ದ್ರೌಪದಿಯನ್ನು ಅಷ್ಟೇ ಈಗಿನ ಕಾಲಘಟ್ಟದಲ್ಲಿ ನೋಡಿದರೆ ವ್ಯಾವಹಾರಿಕವಾಗಿ ಚಿಂತನೆಯನ್ನು ಮಾಡುತ್ತಾರೆ. ಕೆಲವರೆಲ್ಲ ದ್ರೌಪದಿ ಜೀವನ ಹೇಳಿದರೆ ಅದೆಲ್ಲ ಆ ಕಾಲಕ್ಕೆ ಅದು ಸರಿ ಅಂತ ಹೇಳುವವರು ಇದ್ದಾರೆ, ತುಂಬ ಜನ ಹೇಳಿದ್ದಾರೆ. ಅದರಲ್ಲೂ ಕೆಲವೆಲ್ಲ ಜ್ಞಾನಿಗಳು ಹೇಳಿದ ವಿಚಾರಗಳು ಆ ಕಾಲಕ್ಕೆ, ಆಗಿನ ಜ್ಞಾನಿಗಳು ವೈದಿಕ ಜ್ಞಾನಿಗಳಲ್ಲ, ಬೇರೆ ಜ್ಞಾನಿಗಳು ಹೇಳಿದ್ದಿದೆ. ಸಾಮಾನ್ಯ ಸಮಾಜದ ಸ್ತ್ರೀಗೆ ದ್ರೌಪದಿಯನ್ನು ಹೋಲಿಸಕೂಡದು, ಅಥವಾ ಸಾಮಾನ್ಯ ಸ್ತ್ರೀಯನ್ನು ದ್ರೌಪದಿಗೆ ಹೋಲಿಸುವುದಕ್ಕೂ ಆಗುವುದಿಲ್ಲ. ದ್ರೌಪದಿಯ ಜೀವನದ ಬಗ್ಗೆ ತಿಳಿದುಕೊಳ್ಳಬೇಕು ಅಧ್ಯಾತ್ಮದಲ್ಲಿ. 5 ಜನ ಗಂಡಂದಿರಾದರೂ ಇವತ್ತಿಗೂ ಅವಳನ್ನು ಪತಿವ್ರತೆ ಅಂತ ನಾವು ಕರೀತಾ ಇದ್ದೇವೆ. ಅವಳು ಪತಿವ್ರತ ಸ್ತ್ರೀ. ಪಾತಿವ್ರತ್ಯವನ್ನು ಹೇಗೆ ಉಳಿಸಿಕೊಳ್ಳುವುದು, ಹೇಗೆ ಉಳಿಸಿಕೊಳ್ಳು ಅನ್ನುವುದು ಮುಂದಿನ ಚಿಂತನೆಯಲ್ಲಿ ಬರುತ್ತದೆ. ಇಲ್ಲಿ ನಾವು ಕುಂಬಾರನ ಮನೆಗೆ ಧರ್ಮರಾಜ ಸಹಿತ ಪಾಂಡವರ ಅಣ್ಣ ತಮ್ಮಂದಿರು ಅಂದಿನ ಭಿಕ್ಷೆ ಅಂತ ದ್ರೌಪದಿಯನ್ನು ಕರ್ಕೊಂಡು ಹೋಗುತ್ತಾರೆ. ಮನೆಯ ಹೊರಗೆ ನಿಂತು ಅಮ್ಮನಲ್ಲಿ ಹೇಳುತ್ತಾರೆ, ಅಮ್ಮ ಭಿಕ್ಷೆಯನ್ನು ತಂದಿದ್ದೇವೆ ನಾವು. ಕುಂತಿಯ ಗುಣ, ಅವಳ ಮಾತೃ ಹೃದಯ, ಮಕ್ಕಳ ಮನಸ್ಸಿಗೆ ನೋವು ಮಾಡಿದವಳಲ್ಲ. ಮಕ್ಕಳಿಗೆ ಹೇಳ್ತಾಳೆ, ಮಕ್ಕಳೇ ಏನನ್ನು ತಂದಿದ್ದೀರಾ, ಇವತ್ತು ವಿಶೇಷವಾದ ಭಿಕ್ಷೆ ನಿನಗಾಗಿ ತಂದಿದ್ದೇವೆ ಅಂತ ಇವರು ಹೇಳ್ತಾರೆ. ಅದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು. ಸರಿ ಮಕ್ಕಳೇ, ಆ ಭಿಕ್ಷೆಯನ್ನು 5 ಸಮಾನವಾಗಿ ಹಂಚಿಕೊಳ್ಳಿ ಅಂತ ಕುಂತಿ ಒಳಗಿದ್ದರೆ ಹೇಳಿ ಹೊರಗೆ ಬಂದು ನೋಡುವಾಗ ಇದು ಭಿಕ್ಷೆ ಹಂಚುವ ಭಿಕ್ಷೆ ಅಲ್ಲ. ಹಾಗಾದ್ರೆ ಏನು ಮಾಡೋದು? ಬಾಯಿಯಿಂದ ವಾಕ್ಯ ಬಂದಾಯಿತು, ಹಂಚಿಕೊಳ್ಳಿ ಅಂತ. ಇನ್ನೇನು ಮಾಡ್ಲಿಕ್ಕೆ ಆಗುವುದಿಲ್ಲ. ಈ ಮಕ್ಕಳಿಗೆ ಆಶ್ಚರ್ಯ ಆಗುತ್ತದೆ. ಅನ್ನವನ್ನು ಅಥವಾ ತಿಂಡಿಯನ್ನು ತಂದಿದ್ದರೆ ಹಂಚಿಕೊಳ್ಳುವುದಕ್ಕಾಗುತ್ತದೆ. ಈ ಸ್ತ್ರೀ ಎಂಬ ಭಿಕ್ಷೆಯನ್ನು ಹೇಗೆ ಹಂಚಿಕೊಳ್ಳುವುದು? ಅಮ್ಮ ಹೇಳಿ ಆಯಿತು, ಅದನ್ನು ನಮ್ಮ ಜೀವನದಲ್ಲಿ ನಾವು ನಡೀಬೇಕಾದದ್ದು, ಅದು ನಮ್ಮ ಧರ್ಮ. ಧರ್ಮರಾಜ ಎಲ್ಲರ ಮುಖವನ್ನು ಒಮ್ಮೆ ನೋಡುತ್ತಾನೆ. ಧರ್ಮದ ಸೂಕ್ಷ್ಮ ತಿಳಿದವ ಜ್ಞಾನಿ. ಯಮಧರ್ಮದ ಅಂಶವೇ ಧರ್ಮರಾಜನಲ್ಲಿ ಇರುವಂಥದ್ದು. ಅಂತಹ ಧರ್ಮರಾಜ ಹೇಗೆ ಹಂಚಿಕೊಳ್ಳುವುದು? ಸ್ವಯಂವರದ ವಿಚಾರ ನೋಡಿದರೆ ಅರ್ಜುನ ಗೆದ್ದು ತಂದ. ಭ್ರಾತೃತ್ವದ ನೆಲೆಯಲ್ಲಿ ನೋಡಿದರೆ ಧರ್ಮರಾಜ ಮದುವೆ ಆಗಿದೆ. ಧರ್ಮರಾಜ ಗೆದ್ದು ತಂದದ್ದಲ್ಲ, ಧರ್ಮರಾಜ ಮದುವೆ ಆಗಿದೆ. ಅಣ್ಣ, ಹಿರಿಯಣ್ಣ. ಅವ ಅಲ್ಲಂತಾದರೆ ಭೀಮಸೇನ. ಆ ಬಳಿಕ ಅರ್ಜುನ ಆಗಿದೆ. ಧರ್ಮರಾಜ ಒಮ್ಮೆ ಎಲ್ಲರ ಮುಖವನ್ನು ನೋಡ್ತಾರೆ, ತಮ್ಮಂದಿರ ಮುಖವನ್ನು. ಎಲ್ಲರ ಮನದಲ್ಲೂ ದ್ರೌಪದಿ ಬೇಕು ಹೇಳುವ ಒಂದು ಮನಸ್ಥಿತಿಯನ್ನು ಧರ್ಮರಾಜ ಕಾಣುತ್ತಾನೆ. ಅಮ್ಮನ ಮಾತಿನಂತೆ ಹೇಳುತ್ತಾನೆ, 5 ಕೂಡ ದ್ರೌಪದಿಯನ್ನು ನಾವು ವಿವಾಹ ಆಗುತ್ತೇವೆ. ಈ ಮಾತುಗಳು ದ್ರುಪದನ ಕಿವಿಗೆ ಬೀಳುತ್ತದೆ. ಹೇಗೆ? ದ್ರುಪದ ಇವರು ಹೊರಟ ಕ್ಷಣವೇ ಇವರ ಹಿಂಭಾಗದಲ್ಲೇ ಮಗನಾದ ದೃಷ್ಟದ್ಯುಮ್ನನನ್ನು ಕಳಿಸಿರ್ತಾನೆ. ಹೋಗಿ ನೋಡು, ನಾವು ದ್ರೌಪದಿಯ ಸ್ವಯಂವರ ಆಗಿದೆ, ಯಾರು ಏನು ಮಾತಾಡಲಿಲ್ಲ, ಸಭಾ ವಿಸರ್ಜನೆ ಆಗಿದೆ. ಆ 5 ಜನರ ಹಿಂದೆ ದ್ರೌಪದಿ ಮಾತಾಡದೆ ಎದ್ದು ಹೋಗಿದ್ದಾಳೆ. ಎಲ್ಲಿ ಹೋಗಿದ್ದಾರೆ, ಅವರು ಯಾರು, ಏನು, ಇದನ್ನು ತಿಳಿ ಅಂತ ದೃಷ್ಟದ್ಯುಮ್ನನನ್ನು ಕಳಿಸಿರ್ತಾನೆ. ಕುಂಬಾರನ ಮನೆಯ ಹೊರವಲಯದಲ್ಲಿ ನಿಂತು ಇವರು ಮಾತಾಡುವುದನ್ನು ಕೇಳಿಸಿಕೊಂಡ ದೃಷ್ಟದ್ಯುಮ್ನ, ಖಂಡಿತ ಇವರು
ಬ್ರಾಹ್ಮಣರಲ್ಲ, ಇವರು ಕ್ಷತ್ರಿಯರು. ಕ್ಷತ್ರಿಯೋಚಿತವಾಗಿಯೇ ಮಾತುಗಳು ಇವರ ಬಾಯಲ್ಲಿ ಬರ್ತಾ ಇದೆ. ಅದರಿಂದ ಇವರು ಕ್ಷತ್ರಿಯರೇ ಹೇಳುವುದನ್ನು ದ್ರುಪದನಲ್ಲಿ ಹೋಗಿ ತಿಳಿಸ್ತಾರೆ. ದ್ರುಪದ ಈ ಸಂದರ್ಭದಲ್ಲಿ ನೇರ ಕುಂಬಾರನ ಮನೆಗೆ ಬರ್ತಾರೆ. ಬಂದು ಇವರಲ್ಲಿ ಕೇಳ್ತಾನೆ, ಯಾರಪ್ಪ ನೀವು ಮೊನ್ನೆ ಬಂದಿರಿ ಸ್ವಯಂವರಕ್ಕೆ, ಆ ಸ್ವಯಂವರದ ಹಣವನ್ನು ಗೆದ್ದಿರಿ, ದ್ರೌಪದಿಯನ್ನು ಕರ್ಕೊಂಡು ಬಂದಿರಿ, ಯಾರು ನೀವು ಅಂತ ಹೇಳುವಾಗ ಧರ್ಮರಾಜಾದಿಗಳು ಸುಳ್ಳು ಹೇಳುವುದಿಲ್ಲ, ಆದರೆ ಸರಿಯಾದ ಉತ್ತರ ಕೊಡುವುದಿಲ್ಲ. ಕೊನೆಗೆ ಕುಂತಿಯ ಬಳಿ ಹೋಗಿ ದ್ರುಪದ ರಾಜ ಕೇಳ್ತಾನೆ, ಅಮ್ಮ ನೀನಾದರೂ ಹೇಳು ಯಾರು? ಆಗ ಕುಂತಿದೇವಿ ಹೇಳ್ತಾಳೆ, ದ್ರುಪದ ಚಿಂತಿಸಬೇಡ, ನಾನು ಕುಂತಿ ಇದ್ದೇನೆ, ಈ 5 ನನ್ನ ಮಕ್ಕಳು ಪಂಚ ಪಾಂಡವರು. ನಿನ್ನ ಮಗಳ ಸ್ವಯಂವರದ ಪಣದಲ್ಲಿ ಮತ್ಸ್ಯಯಂತ್ರವನ್ನು ಭೇದಿಸಿದವ ಮಧ್ಯಮ ಪಾಂಡವನಾದ ಅರ್ಜುನ. ಅದರಿಂದ ನೀನೇನು ಚಿಂತೆ ಮಾಡಬೇಡ. ಅತೀವ ಸಂತೋಷ ಪಡ್ತಾನೆ. ಅವನೇನು ಹೇಳ್ತಾನೆ ಆ ಸಂದರ್ಭದಲ್ಲಿ, ಅಮ್ಮ ನನ್ನ ಮನದಲ್ಲಿತ್ತು, ವರವಾಗಿ ತಪಸ್ಸಿನ ಮೂಲಕ ಭಗವತ ಅನುಗ್ರಹದಿಂದ ಪಡೆದ ಮಗಳು ದ್ರೌಪದಿ, ಅರ್ಜುನನಿಗೆ ಮದುವೆ ಮಾಡಬೇಕು ಹೇಳುವ ಕನಸನ್ನು ಹೊತ್ತವ ನಾನು. ಆ ಮನಸ್ಥಿತಿ ಈಗ ಇಲ್ಲ. 5ರಲ್ಲಿ ಯಾರಾದರೂ ಆಗಲಿ, ಯಾರು ಬೇಕಿದ್ರೂ ಮದುವೆ ಆಗಲಿ, ನಿಮ್ಮ ಅಭ್ಯಂತರ ಇಲ್ಲ ಅಂತ ದ್ರುಪದ ಮಹಾರಾಜ ಹೇಳ್ತಾರೆ. ಆಗ ಧರ್ಮ ಸೂಕ್ಷ್ಮವನ್ನು ಅರಿತ ಧರ್ಮರಾಜ ದ್ರುಪದನಲ್ಲಿ ಹೇಳ್ತಾನೆ, ಆ ಬಗ್ಗೆ ನಾವು ತೀರ್ಮಾನ ಮಾಡಿಕೊಂಡಾಗಿದೆ. ಅಮ್ಮನ ಮಾತನ್ನು ಮೀರಿ ನಡೆಯುವವರಲ್ಲ ನಾವು. ಅಮ್ಮ ಹೇಳಿದ್ದಾಳೆ ಹಂಚಿಕೊಳ್ಳಿಕ್ಕೆ, ಹಾಗೆ ನಾವು 5ರೂ ಕೂಡ ಇವಳನ್ನು ಮದುವೆ ಆಗುವುದು ಅಂತ ತೀರ್ಮಾನ ಮಾಡಿದ್ದೇವೆ, ನೀನು ಮದುವೆ ಮಾಡಿಕೊಡಬೇಕು. ನಿರಾಕರಿಸ್ತಾನೆ, ಒಪ್ಪುವುದಿಲ್ಲ ದ್ರುಪದ. ಯಾರಾದರೂ ಒಪ್ಪುವುದ? ಒಪ್ಪುವ ವಿಚಾರವೇ ಅಲ್ಲ. ಅರ್ಜುನನಲ್ಲ, 5ರಲ್ಲಿ ಯಾರಾದರೂ ಒಬ್ಬರು ಆಗಿಂತ ಹೇಳಿದರೆ ಅದೂ ಅಲ್ಲ, 5ರು ಆಗುತ್ತೇವೆ ಹೇಳಿದರೆ ಇದು ಶಾಸ್ತ್ರ ಒಪ್ಪುವುದಿಲ್ಲ, ವೇದ ಒಪ್ಪುವುದಿಲ್ಲ, ಜ್ಞಾನಿಗಳು ಒಪ್ಪುವುದಿಲ್ಲ, ಇದೆಲ್ಲ ಸಾಧ್ಯವೇ ಇಲ್ಲ ಅಂತ ದ್ರುಪದ ಹಠ ಹಿಡಿತಾನೆ. ಧರ್ಮರಾಜ ಧರ್ಮ ಸೂಕ್ಷ್ಮದ ಮಾತೊಂದನ್ನು ಹೇಳ್ತಾನೆ, ದ್ರುಪದ ಇದು ಧರ್ಮ, ಧರ್ಮದ ಬಗ್ಗೆ ಅರಿವಿದ್ದೇ ನಾನು ಹೇಳ್ತಾ ಇದ್ದೇನೆ. ಶಾಸ್ತ್ರಕ್ಕಾಗಲಿ ಲೋಕಕ್ಕಾಗಲಿ ವಿರೋಧವಾಗಿ ಅಲ್ಲ. ಜ್ಞಾನಿಗಳ ಲೋಕ ಒಪ್ಪುವಂಥದ್ದು, ಜ್ಞಾನಿಗಳು ಒಪ್ಪುವಂಥದ್ದು, ಶಾಸ್ತ್ರ ಒಪ್ಪುವಂಥ ವಿಚಾರ. ನಾವು 5ರೂ ಕೂಡ ದ್ರೌಪದಿಯನ್ನು ಮದುವೆ ಆಗುವುದರಲ್ಲಿ ಏನೇನೂ ತಪ್ಪಿಲ್ಲ ಹೇಳುವುದನ್ನು ಒತ್ತಿ ಒತ್ತಿ ಹೇಳ್ತಾರೆ. ದ್ರುಪದನ ಮನಸ್ಸಿಗೆ ಸಮಾಧಾನ ಆಗುವುದಿಲ್ಲ. ಎಷ್ಟಾದರೂ ಹೆಮ್ಮಗಳನ್ನು ಹೆತ್ತ ತಂದೆಯ ಮನಸ್ಸು, ಎಲ್ಲಿ ನನ್ನ ಮಗಳ ಜೀವನ ಹಾಳಾಗಿ ಹೋಗಿಕೊಂಡು ಹೇಳುವ ಒಂದು ಕಲ್ಪನೆ ಅವನಿಗೆ. ಕೊನೆಗೆ ಆ ಸಂದರ್ಭದಲ್ಲಿ ಈ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಯಾರು ಬರಬೇಕು? ವ್ಯಾಸರೇ ಬರಬೇಕು. ಮಹಾಭಾರತವನ್ನು ಲೋಕಕ್ಕೆ ಅನುಗ್ರಹ ಮಾಡಿದಂಥವರು ಭಗವಾನ್ ವೇದವ್ಯಾಸರು. ಎಲ್ಲ ಸಂದರ್ಭಗಳನ್ನು ಮಹಾಭಾರತದ ಪ್ರತಿಯೊಂದು ಮಹಾಭಾರತ ವಿಚಾರವನ್ನು ನೋಡಿದರೆ ಎಲ್ಲೆಲ್ಲ ಒಂದು ಸಮಸ್ಯೆಗಳು ಬರುತ್ತದೆ, ಅಲ್ಲೆಲ್ಲ ವೇದವ್ಯಾಸರೇ ಬರಬೇಕು. ಅಂದರೆ ಯಾರಿಂದಲೂ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಆಗುವುದಿಲ್ಲ. ರುಕ್ಮಿಣೀಶನನ್ನು ಬಿಟ್ಟು ಕೃಷ್ಣದೇವರನ್ನು ಬಿಟ್ಟು, ಕೃಷ್ಣದೇವರು ಆಗಿರುವ ಎಲ್ಲ ಕಡೆ ಬಂದದ್ದಿಲ್ಲ. ಈ ವಿಚಾರಕ್ಕೆ ವೇದವ್ಯಾಸರೇ ಬಂದದ್ದು. ಇಲ್ಲಿ ವೇದವ್ಯಾಸರೇ ಬರ್ತಾರೆ. ದ್ರುಪದನಿಗೆ ಹೇಳ್ತಾರೆ, ಧರ್ಮರಾಜ ಹೇಳುವುದು ಸರಿಯಪ್ಪ, ದ್ರೌಪದಿಯನ್ನು ಇವರು ಮದುವೆ ಆಗಲಿ, ಏನು ತೊಂದರೆ ಇಲ್ಲ, ನೀನಿಗೆ ಚಿಂತಿಸಬೇಡ. ದ್ರುಪದ ಹೇಳ್ತಾನೆ, ಗುರುಗಳೇ ಹೇಗೆ ಸಾಧ್ಯ ಇದೆ? ಆ ಸಂದರ್ಭದಲ್ಲಿ ವೇದವ್ಯಾಸರು ದ್ರುಪದ ರಾಜನಿಗೆ ದ್ರೌಪದಿಯ ನಿಜ ಚಿತ್ರಣವನ್ನು ತೋರಿಸಿದರು. ಒಂದು ಕ್ಷಣ ಕಣ್ಣು ಮುಚ್ಚಿ ಕಣ್ಣು ತೆರೆಯುವಾಗ ದ್ರೌಪದಿಯಾಗಿರುವುದಿಲ್ಲ. ದ್ರೌಪದಿಯ ದೇಹದ ಒಳಗೆ ಶ್ಯಾಮಲೆಯ ಅಂಶ, ಮೊದಲಾಗಿ ಭಾರತೀ ದೇವಿ, ಬಳಿಕ ಶ್ಯಾಮಲೆ, ಆ ಬಳಿಕ ಶಚಿ, ಬಳಿಕ ಉಷಾದೇವಿ, ಪಾರ್ವತೀ ದೇವಿ, 5 ಜನರ ಅಂಶ ದ್ರೌಪದೀ ದೇವಿಯಲ್ಲಿ ಸುಪ್ತವಾಗಿದೆ. ಇದನ್ನು ದ್ರುಪದ ರಾಜನಿಗೆ ಪ್ರದರ್ಶಿಸ್ತಾರೆ. ಅಂತಹ ದೃಶ್ಯವನ್ನು ನೋಡುವ ಕಣ್ಣನ್ನು ಕೊಡುತ್ತಾರೆ. ಮನಸ್ಸಿನ ಕಣ್ಣುಗಳನ್ನು ತೆರೆಯುವಂತೆ ಮಾಡಿ, ದ್ರುಪದ ನಿನ್ನ ಮಗಳು, ಅವಳ
ಅಶ್ವನಿ ದೇವತೆಗಳೊಟ್ಟಿಗೆ ಉಷಾದೇವಿಯಾಗಿದ್ದಾಳೆ, ವಾಯುದೇವರೊಂದಿಗೆ ಭಾರತೀ ದೇವಿಯಾಗಿದ್ದಾಳೆ. ಇಷ್ಟು ಸಾಲದ್ದಕ್ಕೆ ಪಾರ್ವತಿಯ ಅಂಶ ಕೂಡ ಇದೆ. ದ್ರೌಪದನಿಗೆ ಸತ್ಯಾಂಶ ತಿಳಿಯುತ್ತದೆ. ತಲೆ ತಗ್ಗಿಸಿ ಇದನ್ನು ಒಪ್ಪುತ್ತಾನೆ. ದ್ರೌಪದಿಯನ್ನು ಧರ್ಮರಾಜನಿಗೆ ದಾರಿ ಎರೆದು ಕೊಡ್ತಾನೆ. ಅಲ್ಲಿಂದ ಬದುಕು ಆರಂಭ. ದ್ರೌಪದಿಯ ಬದುಕು ಅಲ್ಲಿಂದ ಆರಂಭ. ದಾಂಪತ್ಯ ಜೀವನ ಅಲ್ಲಿಂದ ಆರಂಭ ಆಗುತ್ತದೆ. ಅವರು ಅವಳ ಬಗ್ಗೆ, ಅವಳ ಹೇಗೆ ದಾಂಪತ್ಯವನ್ನು ನಡೆಸಿದ್ದು, ಹೇಗೆ ಮಕ್ಕಳನ್ನು ಪಡೆದು ಈ 5 ಮಂದಿಯೊಂದಿಗೆ ಹೇಗೆ ಜೀವಿಸಿದ್ದು, ಅವಳ ಜೀವನ ಎಷ್ಟು ಆದರ್ಶ, ಇದೆಲ್ಲ ಒಂದೊಂದು ಮದುವೆಯಾದವರಿಗೆ ಪ್ರಶ್ನೆ ಬರುವುದು ಸಹಜ. ಒಂದೊಂದು ಮದುವೆಯಾಗಿ ಒಂದು ಪತ್ನಿಯೊಂದಿಗೆ ಸಾಮರಸ್ಯದಲ್ಲಿ ಜೀವನ ಮಾಡುವುದೇ ಕಷ್ಟವಾದಂತಹ ಕಾಲಘಟ್ಟ. ದಾಂಪತ್ಯದ ನೋವು ನಲಿವುಗಳನ್ನು ಸರಿಯಾಗಿ ಅನುಭವಿಸುವುದಕ್ಕಾಗದೇ ಇರುವಂತಹ ಸ್ಥಿತಿಗತಿ. ಅಂತಹ ಸಾಮಾನ್ಯ ಜೀವನ ದ್ರೌಪದಿದ್ದು ಅಂತ ನಾವು ಯೋಚಿಸಿದರೆ ತಪ್ಪಾಗುತ್ತದೆ. ಅದಕ್ಕಾಗಿ ಅದನ್ನು ಆಧ್ಯಾತ್ಮವಾಗಿ ನೋಡಬೇಕು. ದ್ರೌಪದಿಯ ದಾಂಪತ್ಯ ಜೀವನ ಅದು ಹೇಗಿತ್ತು ಅನ್ನುವುದನ್ನು ಮಹಾಭಾರತದಲ್ಲಿ ಸ್ಪಷ್ಟವಾಗಿ ವೇದವ್ಯಾಸರು ತಿಳಿಸ್ತಾರೆ. ಅದನ್ನು ತಿಳಿಯಬೇಕಾದದ್ದು ನಮ್ಮ ಕರ್ತವ್ಯ. ದ್ರೌಪದಿ ಧರ್ಮರಾಜನೊಂದಿಗಿರುವಾಗ ಶ್ಯಾಮಲೆಯ ಅಂಶ ಮಾತ್ರ ಅಲ್ಲಿ ಎದ್ದು ಕಾಣುತ್ತಾ ಇತ್ತು. ಉಳಿದ ಅಂಶಗಳೆಲ್ಲ ಗೋಚರಕ್ಕೆ ಬರ್ತಿರಲಿಲ್ಲ. ಹಾಗೆಂದುಕೊಂಡು ಇಲ್ಲಿರೋ ಇತ್ತು. ಇದ್ದರೆ ಭೌತಿಕವಾದ ಪ್ರಾಪಂಚಿಕ ಜ್ಞಾನ ಇಲ್ಲದ, ಭಗವಂತನನ್ನು ಸ್ಮರಣೆ ಮಾಡತಕ್ಕಂತಹ ಜೀವ ಒಳಗಿತ್ತು. ಉಳಿದದ್ದು ಒಂದು ರೀತಿಯಲ್ಲಿ ಮರಣ ಸದೃಶವಾಗಿತ್ತು. ಶ್ಯಾಮಲೆಯ ಜೀವ ಮಾತ್ರ ಜೀವಂತವಾಗಿತ್ತು. ಉಳಿದದ್ದೆಲ್ಲ ಮರಣದಂತೆ. ನಮ್ಮ ಹಾಗೆ ಜೀವ ದೇಹದಿಂದ ಹೋಗುವ ಮರಣ ಆ ಮರಣ ಅಲ್ಲ. ಭಗವಂತನ ಜ್ಞಾನ ಇರುವ, ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡಿರತಕ್ಕಂತಹ ಭೌತಿಕವಾದ ವಿಚಾರಗಳ ವಿಷಯಗಳು ತಿಳಿಯದೇ ಇರುವಂತಹ ಸ್ಥಿತಿ ಇದು ಉಳಿದವರದ್ದಾಗಿತ್ತು. ಈ ರೀತಿ ಧರ್ಮರಾಜನೊಂದಿಗೆ ಜೀವನ ಮಾಡುವಾಗ ಶ್ಯಾಮಲೆಯ ಅಂಶ, ಅರ್ಜುನನೊಂದಿಗೆ ದ್ರೌಪದಿ ಇರುವಾಗ ಶಚಿಯ ಅಂಶ, ಭೀಮಸೇನ ದೇವರೊಂದಿಗಿರುವಾಗ ಭಾರತೀ ದೇವಿಯ ಅಂಶ, ಅಶ್ವನಿ ದೇವತೆಗಳ ಜೊತೆ ಇರುವಾಗ ಉಷಾದೇವಿಯ ಅಂಶ. ಈ ರೀತಿಯಲ್ಲಿ ದ್ರೌಪದಿಯ ಜೀವನ ನಡೆಯಿತು. ದ್ರೌಪದಿ ದೇವಿ ಅವಳ ಬದುಕು ಲೋಕಕ್ಕೆ ಆದರ್ಶ. ಯಾವ ಕಾಲಘಟ್ಟಕ್ಕೂ ಎಲ್ಲ ಮಹಿಳೆಯರಿಗೆ ಆದರ್ಶ. ಅವಳ ಜೀವನದಲ್ಲಿ ಅವಳು ಕಂಡುಕೊಂಡಂತಹ ಸತ್ಯ, ಉಂಡಂತಹ ನೋವು, ಅವಳ ಜೀವನದ ನಲಿವುಗಳು ಪ್ರತಿಯೊಂದು ಕೂಡ ಆದರ್ಶ. ನಾವೀಗ ವಿವಾಹ ಆಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಪಂಚಪಾಂಡವರೊಂದಿಗೆ ಜೀವನವನ್ನು ನಡೆಸಿದಂತಹ ದ್ರೌಪದಿ, ಅವಳು ಒಂದು ಕಾಲಘಟ್ಟಕ್ಕೆ ಅನುಭವಿಸಿದ ಸುಖ ದುಃಖ ಈ ಬಗ್ಗೆ ನಾವು ನೋಡಿಕೊಂಡು ಹೋದರೆ, ಮದುವೆಯಾದ ನಂತರ ಹಸ್ತಿನಾವತಿಗೆ ಪಂಚಪಾಂಡವರು ಕುಂತಿದೇವಿ ಸಹಿತವಾಗಿ ಹೋಗುತ್ತಾರೆ. ಹೋದಲ್ಲಿ ಗಾಂಧಾರಿ ದೇವಿ ಇವಳ ಬಗ್ಗೆ ಬೇರೆಯವರಲ್ಲಿ ಕೇಳಿ ತಿಳ್ಕೊಳ್ತಾಳೆ. ದ್ರೌಪದಿಯ ಸ್ವಯಂವರ ಆಯಿತು, ಅರ್ಜುನ ಸ್ವಯಂವರವನ್ನು ಗೆದ್ದಿದ್ದಾನಂತೆ. ಧರ್ಮರಾಜಾದಿಗಳು ಮದುವೆಯಾದರಂತೆ. ಅವಳು ಹೇಗಿದ್ದಾಳೆ ಇವಳಿಗೆ ಗಾಂಧಾರಿ ದೇವಿಗೆ ತಿಳಿಸ್ತಾರೆ. ಅವಳ ಸೌಂದರ್ಯವನ್ನು ಹೇಳುವುದಕ್ಕೆ ಸಾಧ್ಯ. ಅವಳ ಸೌಂದರ್ಯದ ಬಗ್ಗೆ ತಿಳಿಸುವುದಿದ್ರೆ ಸಾಮಾನ್ಯ ಕವಿಗಳು ಒಂದು ಸ್ತ್ರೀಯ ರೂಪವನ್ನು 16ರಿಂದ 30 ವರ್ಷದವರೆಗೆ ತುಂಬ ಆ ಸೌಂದರ್ಯದ ಬಗ್ಗೆ ವಿವರಿಸಿರ್ತಾರೆ ಕಾವ್ಯಗಳಲ್ಲಿ. ತುಂಬ ಕವಿಗಳು, ವೇದವ್ಯಾಸರು ದ್ರೌಪದಿ ದೇವಿಯ ಸೌಂದರ್ಯವನ್ನು ಸಾಮಾನ್ಯ ಅವಳ 50-60ನೇ ವರ್ಷಕ್ಕೆ ಅವಳು ಎಷ್ಟು ಸೌಂದರ್ಯವತಿ ಅನ್ನುವುದನ್ನು ತಿಳಿಸ್ತಾರೆ. ಅಂದರೆ ರೂಪ, ಅವಳಲ್ಲಿದ್ದ ರೂಪ ಅದು ಮೋಹಕ ಸೌಂದರ್ಯವಾಗಿತ್ತು. ಎಲ್ಲವನ್ನ ತನ್ನೆಡೆಗೆ ಆಕರ್ಷಿಸುವಂತಹ ಒಂದು ರೂಪವತಿ. ಅದರಿಂದಲೇ ಅವಳಿಗೆ ದ್ರೌಪದಿ ಅಂತ ಹೇಳುವ ಹೆಸರು ಪ್ರಸಿದ್ಧ ಆದರೂ ಕೂಡ ಕೃಷ್ಣ ಅಂತ ಹೆಸರಿತ್ತು. ಅಪಕರ್ಷೆಯಲ್ಲಿ ಎಲ್ಲರ
ಪಾಂಚಾಲಿ ಮತ್ತು ಭಾರತಿ. ಇನ್ನು ಮಹಾಭಾರತದಲ್ಲಿ ಒಂದೆರಡು ಕಡೆ ಬೃಹತಿ ಅಂತ ಕೂಡ ಅವಳನ್ನು ಕರೆದದ್ದಿದೆ. ವೇದ ಮಾತೆಯವರು ವೇದದ ಅಭಿಮಾನಿನಿಯಾದಂತಹ ಭಾರತೀ ದೇವಿಯ ಅಂಶವೇ ಹೆಚ್ಚಾಗಿರುವಂತಹ ವೇದ ಸಾರವೇ ದ್ರೌಪದಿ ದೇವಿ. ಅಯೋನಿಕೆ ನಿಮ್ಮಂತೆ ಸಾಮಾನ್ಯರಂತೆ ತಾಯಿ ಹೆತ್ತ ಮಗಳಲ್ಲ. ವೇದದ ಸಂರಕ್ಷಣೆಯನ್ನು ಮಾಡಬೇಕಾದದ್ದು ಧರ್ಮದ ಕರ್ತವ್ಯ, ಧಾರ್ಮಿಕ ನಡೆ. ಆದ್ದರಿಂದ ಪಂಚಪಾಂಡವರಲ್ಲಿ ವಿಶೇಷವಾಗಿ ದೇವತೆಗಳ ಅಂಶ ಇದ್ದು ದ್ರೌಪದಿ ದೇವಿಯ ಸಂರಕ್ಷಣೆಯನ್ನು ಮಾಡುತ್ತಾ ಮುಂದೆ ಹೋದವರು. ಗಾಂಧಾರಿ ದೇವಿ ತಿಳಿಯಲ್ಪಡ್ತಾಳೆ, ದ್ರೌಪದಿ ಅತಿ ಸೌಂದರ್ಯವತಿ. ಈಗ ಪಂಚಪಾಂಡವರು ಕುಂತಿ ದೇವಿ ಸಹಿತವಾಗಿ ಹಸ್ತಿನಾವತಿಗೆ ಬರ್ತಾರೆ. ಹೇಳ್ತಾರೆ, ಕುಂತಿಯಲ್ಲಿ ಗಾಂಧಾರಿ ಮನಬಿಚ್ಚಿ ಹೇಳ್ತಾಳಂತೆ, ಕುಂತಿ ಬೇಸರಿಸಬೇಡ, ನನ್ನ ಮಗ ಹೇಳಿದ್ದು ಕೇಳುವುದಿಲ್ಲ. ಹಾಗಂತ ಭೀಮನ ಹೆದರಿಕೆ ಉಂಟು ನಮಗೆ. ಯಾವುದಕ್ಕೂ ನೀವಿಲ್ಲಿ ಇರುವುದು ಅಷ್ಟೊಂದು ಒಳ್ಳೆಯದಲ್ಲ, ನೀವು ಇಲ್ಲಿಂದ ಹೋಗುವುದೇ ಒಳ್ಳೆಯದು. ಅಂದರೆ ದ್ವಂದ್ವಾರ್ಥದಲ್ಲಿ ಹೇಳ್ತಾನೆ, ಸ್ಪಷ್ಟ ಹೇಳುವುದಿಲ್ಲ. ದುರ್ಯೋಧನ ಇವಳನ್ನು ಎಳೀಲಿಕ್ಕೆ ಬರ್ತಾನೆ, ಹಿಂಸೆ ಕೊಡ್ತಾನೆ, ಇವರಿಗೆ ಉಪದ್ರ ಕೊಡ್ತಾನೆ, ಅದನ್ನು ಹೇಳುವುದಿಲ್ಲ. ಅರ್ಥ ಆಗುವಂತೆ ಹೇಳ್ತಾನೆ, ಗೊತ್ತಾಗುತ್ತದೆ. ಅಧರ್ಮ ಇದ್ದಲ್ಲಿ ಧರ್ಮದ ನೆಲೆ ಕಷ್ಟ. ಸಾತ್ವಿಕತೆ ಮತ್ತು ತಮೋಗುಣ ಒಂದೇ ಕಡೆ ಮೇಳೈಸುವುದಿಲ್ಲ. ಧರ್ಮಾತ್ಮರಾದ ಪಂಚಪಾಂಡವರು ದುಷ್ಟನಾದ ದುರ್ಯೋಧನನ ಈ ಒಂದು ರಾಜಕಾರಣ ಇರುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸ್ಪಷ್ಟತೆಗಳು ತಿಳಿದು ಕುಂತಿದೇವಿಗೆ ಅರ್ಥ ಆಗುತ್ತದೆ. ಅಲ್ಲಿಂದ ಹೊರಡ್ತಾರೆ, ಧರ್ಮರಾಜನಲ್ಲಿ ಹೇಳಿ ಅವರು ಹೊರಡ್ತಾರೆ. ಹೋದವರಿಗೆ ಹೋಗುತ್ತಾರೆ ಇಂದ್ರಪ್ರಸ್ಥ. ಇಂದ್ರಪ್ರಸ್ಥದಲ್ಲಿ ನಡೆದಂತಹ ಮಧ್ಯಾಹ್ನ ವಿಚಾರಗಳು, ರಾಜಸೂಯಾನ್ವರ, ಅದಕ್ಕೆ ದುರ್ಯೋಧನಾದಿಗಳಿಗೆ ಹೇಳಿಕೆ ಬರ್ತದೆ. ಎಲ್ಲರೂ ಬರ್ತಾರೆ, ರಾಜರು ಬರ್ತಾರೆ. ಅಲ್ಲಿ ಶಿಶುಪಾಲನ ವಧಾ ಪ್ರಕರಣ, ಈ ಎಲ್ಲ ಕಥೆಗಳನ್ನು ನಾವು ತಿಳಿದವರು ಇದ್ದೀರಿ. ತಿಳಿಯದವರು ಇನ್ನು ಮುಂದೆ ತಿಳಿಯುವುದಕ್ಕೆ ಅವಕಾಶವು ಬೇಕಾದಷ್ಟಿದೆ. ಶಿಶುಪಾಲನ ವಧೆ ಆಯಿತು. ಅಲ್ಲಿಯ ಒಂದು ಸೌಂದರ್ಯ, ನಾವು ಈಗೆಲ್ಲ ನವೀಕೃತವಾದ ಗೃಹಗಳನ್ನು, ಬೇರೆ ಬೇರೆ ಒಂದು ಕಟ್ಟಡಗಳನ್ನು ನೋಡಿ ನಾವೇ ಆಶ್ಚರ್ಯ ಪಡುತ್ತೇವೆ. ಎಂಥ ಬುದ್ಧಿವಂತಿಕೆಯಪ್ಪ! ನೆಲ ಗೋಡೆಯಾಗಿ ಕಾಣುತ್ತದೆ, ಹಂಚು ನೆಲದ ಹಾಗೆ ಕಾಣುತ್ತದೆ, ಗೋಡೆಗಳಲ್ಲೆಲ್ಲ ಬೇರೆ ಬೇರೆ ಚಿತ್ರಣಗಳು ಕಾಣುತ್ತದೆ. ಒಂದು ಬದಿಗೆ ಹೋಗಿ ನೋಡಿದರೆ ಒಂದು, ಇನ್ನೊಂದು ಬದಿಗೆ ಹೋದರೆ ಇನ್ನೊಂದು. ಇತ್ತೀಚೆಗೆ ಒಂದು ಮುಖ ಪುಸ್ತಕದಲ್ಲಿ ಬಂದಿತ್ತು. ಹೀಗೆ ನೋಡುವಾಗ ಹನುಮಂತ, ಅದೇ ನೀರಿನಲ್ಲಿ ನೋಡುವಾಗ ರಾಮದೇವರು, ಎಂತೆಂಥ ವಿಚಿತ್ರ. ಹಾಗಾದರೆ ಕಲಾಕಾರನ ನೈಪುಣ್ಯ ಅಂದರೆ ಭಗವಂತ ಸಿದ್ಧಿಸಿದ್ದಾನೆ, ದೇವರು ಕೊಟ್ಟ ಕಲೆ. ಆ ಸಣ್ಣ ಮಗು ಹೆಣ್ಮಗಳು ವಾಯುಲಿ ಏನು ಇದನ್ನು ಬಾರಿಸುವುದು, ಸಂಗೀತ ಹೇಳುವುದು, ಕೆಲವರು ಮೃದಂಗ ಬಾರಿಸುವುದು, ಹುಟ್ಟುವಾಗಲೇ ಕಲಿತುಕೊಂಡು ಬಂದ ಹಾಗೆ. ಇದೆಲ್ಲ ಪೂರ್ವಾರ್ಜಿತ ಕರ್ಮದ ಪುಣ್ಯ ವಿಷಯ. ಕೆಲವು ಮಕ್ಕಳಿಗೆ ಹೇಳಿಕೊಟ್ಟರೂ ಲೆಕ್ಕ ಬರುವುದಿಲ್ಲ. ಕೆಲವರಿಗೆ ಈಗಿನ ಕಾಲದ ಯಾವ ಗಣಕ ಯಂತ್ರಗಳು ಬೇಡ, ಅಷ್ಟು ಸ್ಪಷ್ಟ ಲೆಕ್ಕಗಳನ್ನು ಹೇಳುವಂಥ. ಇದೆಲ್ಲ ಪೂರ್ವಾರ್ಜಿತ ಒಂದು ಪುಣ್ಯದ ಅಂತಹ ಒಂದು ವೈಶಿಷ್ಟ್ಯ. ಇಲ್ಲಿ ಮಯದಿಂದ ನಿರ್ಮಿತವಾದ ಒಂದು ಅರಣ್ಯ, ಅದು ಎಷ್ಟು ವಿಶೇಷ ಅಂತ ಹೇಳಿದರೆ, ಎಲ್ಲಿ ನೀರುಂಟು ಅಂತ ನಾವು ಹೋಗ್ತೇವೆ ಅಲ್ಲಿ ನೀರಿಲ್ಲ, ಅದು ನೆಲ. ಎಲ್ಲಿ ನೆಲ ಅಂತ ನೋಡ್ತೇವೆ ಅಲ್ಲಿ ನೀರು ಜಾರಿ ಬೀಳ್ತೇವೆ. ಅಂತಹ ಒಂದು ವಿಚಿತ್ರಗಳು ಇರುವಂತಹ ಒಂದು ಮಯನಿರ್ಮಿತವಾದಂತಹ ಆ ಸಭಾಸ್ಥಾನ. ಈ ದುರ್ಯೋಧನ ಶಕುನಿ ಮಾವನೊಟ್ಟಿಗೆ ಅಲ್ಲಿ ಬರ್ತಾನೆ. ಈ ಅಧ್ವರಕ್ಕೆ ಬರುವಾಗ ನೆಲ ಅಂತ ಭ್ರಮಿಸಿ ನೇರ ನಡೀತಾನೆ, ನೀರಿರುತ್ತದೆ, ಜಾರಿ ಬೀಳುತ್ತಾನೆ. ನೀರುಂಟು ಅಂತ ಕಾಲೆತ್ತಿ ವಸ್ತ್ರವನ್ನು ಎತ್ತಿ ಹೋಗುತ್ತಾನೆ. ಇದನ್ನೆಲ್ಲ ನೋಡಿ ಭೀಮಸೇನ ಮತ್ತು ದ್ರೌಪದಿ ದೇವಿ ಗಟ್ಟಿಯಾಗಿ ನಗುತ್ತಾರೆ. ಅದಕ್ಕೆ ಈಗಲೂ ಒಂದು ಮಾತಿದೆ, ತಾಯಂದಿರಿಗೆ ಗೊತ್ತಿರಬಹುದು, ಹೆಣ್ಮಕ್ಕಳು ಮನೆಯಲ್ಲಿ ಗಟ್ಟಿಯಾಗಿ ನಗಬಾರದು, ಅದೊಂದು ಮುಂದೆ ಅನಾಹುತಕ್ಕೆ ಕಾರಣ. ತುಡುವಲ್ಲಿ ಮಾತು ಮಕ್ಕಳ ಮಾತು ಕೂಗಲಲ್ಲಿ ಮಾಡಿಗೆ ಕೇಳುತ್ತಾರೆ. ದ್ರೌಪದಿ ದೇವಿ ಗಟ್ಟಿಯಾಗಿ ನಕ್ಕಳು. ಅದೇ ಮುಂದಿನ ಮಹಾಭಾರತ ಯುದ್ಧಕ್ಕೆ
ಇದ್ದು ಎಲ್ಲವನ್ನ ಮಾಡಿಸಿ. ಅದರಿಂದ ಆ ನಗಾಡಿದ್ದನ್ನು ನೋಡಿ ನಾಚಿಕೆ ಆಗುತ್ತದೆ, ಅವನಿಗೆ ಅವಮಾನ ಆಯಿತು ಅಂತ ಆಗ್ತದೆ. ಶಕುನಿ ಮಾವನೊಟ್ಟಿಗೆ ಹೋಗುವಾಗ ಮುಖವನ್ನು ಬಾಡಿಸ್ತಾನೆ, ಒಂದು ಮೋರೆ ತಿರುಗಿಸ್ತಾನೆ. ಶಕುನಿಗೆ ಯಾಕೆ ಅಳಿಯ ಈಗ ಮಾಡ್ತಾ ಇದ್ದಾನೆ ಕೇಳ್ತಾನೆ, ಏನ ಹೋಗುವಾಗ ಸನ್ನಿಧಿ ಬೇಡ ತಡಾಗಿ ಹೋಗುವ ಅಂತ ಹೇಳಿದ್ರು. ಇಲ್ಲ, ನಮ್ಮ ದಾಯಾದಿಗಳು ದೊಡ್ಡ ಯಾಗ ನಡೆಯುತ್ತಾ ಉಂಟು, ನಾವಲ್ಲಿ ಪಾಲ್ಗೊಳ್ಳಬೇಕು, ಮಯದಿಂದ ಸಭಾಸ್ಥಾನ ನಿರ್ಮಾಣ ಆಗಿದೆ, ಹೀಗೆಲ್ಲ ಹೇಳಿದವ. ಅಲ್ಲಿ ಸಂಭ್ರಮವನ್ನು ಆಚರಿಸಿ ಹಿಂದೆ ಬರುವಾಗ ಯಾಕೆ ನಿನ್ನ ಮುಖ ಬಾಡಿದೆ? ಏನೋ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ವೇದನೆ ಇರುವ ಹಾಗೆ ಉಂಟೇನು? ಅದಕ್ಕೆ ದುರ್ಯೋಧನ ಹೇಳ್ತಾನೆ, ಏನು ನಾವು ತಮಾಷೆ ಮಾಡ್ತೀರಾ? ಅಲ್ಲಿ ನಡೆದ ಘಟನೆಗಳೇನು ಅನ್ನುವುದನ್ನು ನೀವು ನೋಡಿದವರು, ಸರಿಯಾಗಿ ನೋಡಿದ್ದೀರಿ. ಇನ್ನಷ್ಟು ನನ್ನ ಮನಸ್ಸಿಗೆ ನೋವು ಮಾಡ್ತಾ ಇದ್ದಿರಲಿಲ್ಲ ಅಂತ ಹೇಳುವಾಗ ಏನಾಯಿತು ನಿನಗೆ? ಅಲ್ಲಿ ನಾನು ವಸ್ತ್ರವನ್ನು ಎತ್ತಿಕೊಂಡು ಹೋದದ್ದು, ಜಾರಿ ಬಿದ್ದದ್ದು, ಅದನ್ನು ನೋಡಿ ಅವರು ನೆಗಾಡಿದ್ದು, ಇದು ಇನ್ನೂ ಕೊರೀತಾ ಉಂಟು, ಅವರನ್ನು ಬಿಡಬಾರದು ನಾನು. ಶಕುನಿ ಹೇಳ್ತಾನೆ, ಇದು ನಿನ್ನಲ್ಲಿ ಬರಬೇಕಾದ. ಆಗ ಹೋಗುವಾಗ ನಾನು ಹೇಳಿದೆ, ನಿನಗೆ ಅರ್ಥ ಆಗಲಿಲ್ಲ, ಈಗ ನಿನಗೆ ತಿಳಿಯಿತು. ನಿನಗೆ ಅವಮಾನ ಮಾಡುವುದಕ್ಕಾಗಿ ಇದು ನಡೆದದು. ಇಷ್ಟೆಲ್ಲ ಏರ್ಪಾಡು ಯಾಕೆ ಹೇಳಿದರೆ ನಿನಗೆ ಅವಮಾನ ಮಾಡಬೇಕು. ನಮ್ಮ ಬಲಿಷ್ಠತೆಯನ್ನ, ನಮ್ಮ ಸಂಭ್ರಮವನ್ನ ನೀನು ನೋಡಬೇಕು ಅಂತಲೇ ಪಾಂಡವರು ಮಾಡಿದ್ದು, ಉದ್ದೇಶಪೂರ್ವಕ ಅಂತ ಇವನ ಕಿವಿಗೆ ತುಂಬಿಸ್ತಾನೆ. ಒಂದು ಬಾಯಿಂದ ಹೇಳಿ ಎರಡೂ ಕಿವಿಯನ್ನು ಮುಚ್ಚಿಸ್ತಾನೆ ದುರ್ಯೋಧನಿಗೆ ಮತ್ತೆ ಏನು ಅರ್ಥ ಆಗುವುದಿಲ್ಲ. ಪಾಂಡವರನ್ನ ದ್ವೇಷಿಸುವುದೊಂದೇ ಅವನ ಮನದ ಸಂಕಲ್ಪ ಆಗಿ ಮುಂದುವರಿಯುತ್ತದೆ. ಅದರ ಜೊತೆ ದ್ರೌಪದಿ ದೇವಿಗೆ ಮಾನ ಹೋಗಬೇಕು, ನಗಾಡಿದ ಅವಳಿಗೆ ಶಾಸ್ತಿ ಮಾಡಬೇಕು, ಇದನ್ನೇ ಮನದಲ್ಲಿಟ್ಟುಕೊಂಡು ಹೋಗುತ್ತಾನೆ. ಏನು ಮಾಡುವುದು? ಶಕುನಿ ಮಾವನಲ್ಲೇ ಕೇಳ್ತಾನೆ. ಆಗ ಈ ಮಾವ ಬೋಧಿಸ್ತಾನೆ, ಯಾವತ್ತೂ ಕೂಡ ಅಜ್ಞಾನ ಎಲ್ಲಿಯ ಪರಮಾವಧಿಗೆ ಕೊಂಡೊಯ್ಯುತ್ತದೆ ಹೇಳುವುದಕ್ಕೆ ಇದು ಸಾಕ್ಷಿ. ಶಕುನಿಯ ಉಪದೇಶ ದುರ್ಯೋಧನನ ಜೀವನವನ್ನೇ ಬದಲಾವಣೆ ಮಾಡಿದೆ. ಮೊದಲೇ ದುಷ್ಟ ಪಾಪಿ, ಅವ ಪಾಂಡವರನ್ನು ದ್ಯೂತಕ್ಕೆ ಆಹ್ವಾನ ಮಾಡುವುದು ಅಂತಾಯಿತು, ದ್ಯೂತಕ್ಕೆ ಕರೆಯುವುದು, ದ್ಯೂತಕ್ಕೆ ಕರೆಯುವುದು ಅಂತಾಯಿತು, ಹೇಳಿಕೆ ಹೋಯಿತು, ದ್ಯೂತಕ್ಕೆ ಬರುವುದು ಅಂತಾಯಿತು. ಆಗ ಮನೆಯ ಹೆಮ್ಮಗಳಾಗಿ ದ್ರೌಪದಿ ದೇವಿ ತಡೀತಾರೆ. ಆಗ ಹೆಚ್ಚಿನ ನಿಮಿಷ ಕಲ್ಪಾವಿಯವರು ಹೇಳಿದ ಮಾತು, ಸ್ತ್ರೀ ಕುಟುಂಬದ ಬೆನ್ನೆಲುಬು. ಅದನ್ನೇ ಆಚಾರ್ಯ ಮಧ್ವರು ಹೇಳಿದ್ರು, ಲೋಕದ ಬೆನ್ನೆಲುಬು ಸ್ತ್ರೀ. ಈಗಲೂ ನಮ್ಮಲ್ಲಿ ಒಂದು ಸಣ್ಣ ಹೆಮ್ಮಗಳನ್ನು ಕಂಡು ಅಮ್ಮ ಅಂತ ಅಡ್ಡ ಬೀಳುತ್ತೇವೆ, ಅದೇ ಒಂದು ಗಂಡು ಮಕ್ಕಳು ಅಂತ ಕಂಡು ಅಪ್ಪ ಅಂತ ಅಡ್ಡ ಬೀಳುವುದಿಲ್ಲ. ಹೆಮ್ಮಗಳಲ್ಲಿ ಹುಟ್ಟುವಾಗಲೇ ಮಾತ್ರ ಹೃದಯ ಅನ್ನುವಂಥದ್ದು ಇರುತ್ತದೆ. ಅವಳು ತಾಯಿ, ಯಾವತ್ತಿಗೂ ತಾಯಿ, ಸಣ್ಣವಳಾಗಲಿ ದೊಡ್ಡವಳಾಗಲಿ. ಅಂತಹ ಮಾತೃತ್ವವನ್ನು ಕಾಣುವ ಕಣ್ಣು ನಮ್ಮಲ್ಲಿ ಬೇಕಷ್ಟೇ. ಅದು ಈ ಚರ್ಮ ದೃಷ್ಟಿಯಲ್ಲ, ಮನಸ್ಸಿನ ದೃಷ್ಟಿ. ಆ ಮನಸ್ಸಿನ ದೃಷ್ಟಿಯಲ್ಲಿ ನಾವು ಕಂಡೆಂತಾದರೆ ಅವಳಲ್ಲಿ ತಾಯಿಯನ್ನು ಕಾಣಬಹುದು. ಕೇವಲ ಚರ್ಮ ದೃಷ್ಟಿಯನ್ನು ನೋಡಿದರೆ ಅವಳ ಕೂದಲು, ಕಣ್ಣು, ಕೈಕಾಲುಗಳು, ಅಂಗಾಂಗಗಳು, ಆಭರಣಗಳು ಇಷ್ಟೇ ನಮಗೆ ಕಾಣಬಹುದು. ತಾಯಿತನ ಕಾಣುವುದಿಲ್ಲ. ತಾಯಿತನ ಕಾಣಬೇಕು ಅಂತಾದರೆ ಒಳಗಣ್ಣಿನಿಂದ ನಾವು ಅವಳನ್ನು ನೋಡಬೇಕು. ಹಾಗೆ ದ್ರೌಪದಿ ದೇವಿ ಲೋಕದ ಬೆನ್ನೆಲುಬು. ಆಚಾರ್ಯ ಮಧ್ವರು ಹೇಳಿದಂತೆ ಉಭಯ ಕುಲ ಉದ್ಧಾರ, ಹೆಣ್ಣಾಗಿ ಹುಟ್ಟಿದವಳು ತನ್ನ ಹುಟ್ಟಿದ ಮನೆಯನ್ನು ಬೆಳಗುತ್ತಾಳೆ, ಪಕ್ಕ ಮನೆಯನ್ನು ಬೆಳಗುತ್ತಾಳೆ. ಎರಡೂ ಮನೆಯನ್ನ ಬೆಳಗಿಸುವಂತಹ ಯೋಗ್ಯತೆ ಇರುವುದು ಹೆಣ್ಣಲ್ಲಿ. ಆ ಹೆಣ್ಣತನದ ಸಾರ್ಥಕ್ಯ ದ್ರೌಪದಿ ದೇವಿಯ ಜೀವನದಲ್ಲಿ ನಾವು ಕಾಣಬೇಕು. ದ್ರೌಪದಿ ದೇವಿ ಹೇಳ್ತಾಳೆ, ಬೇಡ, ದ್ಯೂತ ಸರಿಯಲ್ಲ, ಕ್ಷತ್ರಿಯರಾದವರು ದ್ಯೂತವನ್ನು ಆಡಕೂಡದು. ಈ ಒಂದು ವಿಚಾರಕ್ಕೆ ಮರಳಾಗಬೇಡಿ, ನೀವು ಹೋಗಬೇಡಿ, ನಮಗೆ ಬೇಡ ಈ ದ್ಯೂತ. ಎಷ್ಟು ಹೇಳಿದರೂ ಧರ್ಮರಾಗಿ ಒಪ್ಪುವುದಿಲ್ಲ. ಬರುವುದು ಅಂತ ಮಾತುಕೊಟ್ಟಾಗಿದೆ, ದ್ಯೂತಕ್ಕೆ ಹೋಗುವುದೇ ಅಂತ ನಿಶ್ಚಯಿಸಿ ಹೇಳುತ್ತಾನೆ. ತಮ್ಮಂದಿರು ಯಾರು ಎದುರು ಉತ್ತರ ಕೊಡುವಂತಿಲ್ಲ, ಎದುರು ಮಾತಾಡುವಂತಿಲ್ಲ. ಅಣ್ಣ ಏನು ಹೇಳಿದ್ರು ಅದರಂತೆ ನಡೆಯುವವರು ತಮ್ಮಂದಿರು. ಹೋದರು ದ್ಯೂತಕ್ಕೆ. ದ್ಯೂತ ಮೊದಲೇ ಅದು ಅನ್ಯಾಯದ ದ್ಯೂತ, ಮೋಸ ಮಾಡುವುದೇ ಸಂಕಲ್ಪವಾಗಿಟ್ಟುಕೊಂಡು ಮಾಡಿದ ದ್ಯೂತ. ದ್ಯೂತದಲ್ಲಿ ಎಲ್ಲವನ್ನ ಪಣವಾಗಿಟ್ಟು ಸೋಲ್ತಾನೆ. ಕೊನೆಗೆ ದ್ರೌಪದಿಯನ್ನು ಪಣವಾಗಿಡ್ತಾನೆ, ಅಲ್ಲಿಯೂ ಸೋಲ್ತಾನೆ. ದ್ರೌಪದಿ ದೇವಿಯನ್ನು ಎಳ್ಕೊಂಡು ಬರಲಿಕ್ಕೆ ಆಜ್ಞೆ ಆಗುತ್ತದೆ.
ದ್ರೌಪದಿ ವಸ್ತ್ರಾಭರಣದ ವಿಚಾರ ಅದನ್ನು ಹೆಚ್ಚು ವಿವರಿಸುವುದಿಲ್ಲ. ನಾನು ಸೂಕ್ಷ್ಮವಾಗಿ ಹೇಳ್ತೇನೆ. ದ್ರೌಪದಿಯನ್ನು ಕರ್ಕೊಂಡು ಬರುವುದಕ್ಕೆ ಇವನ ಆಜ್ಞಾವರ್ತಿಯಾಗಿ ಇವನು ಎಷ್ಟು ದುಷ್ಟನು, ಅದರ 10ರಷ್ಟು ದುಷ್ಟ ಇವನ ತಮ್ಮ ದುಶ್ಯಾಸನ. ಅವನಿಗೆ ಯೋಚನೆಗಳು ಬರುವುದೇ ಅನ್ಯಾಯದ ಯೋಚನೆ ಬಿಟ್ಟರೆ ಬೇರೆ ಯೋಚನೆಗಳೇ ಇಲ್ಲ. ಅವ ತಿನ್ನುವ ಒಂದೊಂದು ಆಹಾರದ ಅಂಶದಲ್ಲೂ ಕೂಡ ದುರ್ಬುದ್ಧಿಗಳೇ ಬರ್ತಾ ಇತ್ತು. ಅಂತಹ ದುಶ್ಯಾಸನ ದ್ರೌಪದಿಯನ್ನ ಕರ್ಕೊಂಡು ಬರುವುದಕ್ಕೆ ಹೋದ ದುಶ್ಯಾಸನಲ್ಲಿ ದ್ರೌಪದಿ ಹೇಳುತ್ತಾಳೆ, ನೀನು ನನಗೆ ಮಗನಿಗೆ ಸಮಾನ ಕಲಿಯುವುದು ಸರಿಯಲ್ಲ, ಈಗ ಅದು ಕೂಡ ನಾನು ಬರುವ ಸ್ಥಿತಿಯಲ್ಲಿ ಇಲ್ಲ, ಋತುಮತಿಯಾಗಿದ್ದೇನೆ, ನನ್ನನ್ನು ಈಗ ಕಲಿಬಾರದು, ರಜಸ್ಥಲೆ ಆದ ನನ್ನನ್ನು ಕರ್ಕೊಂಡು ಹೋಗಬಾರದು, ಹೀಗೆಲ್ಲ ಹೇಳ್ತಾಳೆ. ಏನು ಹೇಳಿದ್ದು ಅದನ್ನು ಅವಳು ಸೂಕ್ಷ್ಮವಾಗಿ ಹೇಳಿದ್ದು, ಇದನ್ನು ವಿವರವಾಗಿ ಹೇಳಲಿಲ್ಲ. ಏಕವಸ್ತ್ರದಲ್ಲಿದ್ದೇನೆ ಅಂತ ಹೇಳಿದ್ದಾರೆ. ದುಶ್ಯಾಸನ ಇವಳ ಮುಡಿಗೆ ಕೈ ಹಾಕಿ ಕರ್ಕೊಂಡು ಹೋಗ್ತಾನೆ. ಇದು ಅಣ್ಣನ ಆಜ್ಞೆ. ಮುಡಿಗೆ ಕೈ ಹಾಕಿ ಎಳೆದುಕೊಂಡು ಹೋಯಿತು. ಸಭಾಸ್ಥಾನದಲ್ಲಿ ನಿಲ್ಲಿಸಿದ್ರು. ಅಲ್ಲಿ ಸಭಾಸ್ಥಾನದಲ್ಲಿ ಇವಳೊಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಭೀಷ್ಮ ದ್ರೋಣಾದಿಗಳಿದ್ದಂತಹ ಸಭೆ. ಪ್ರಶ್ನೆಯನ್ನು ಕೇಳುವುದಕ್ಕೆ ಅರ್ಹತೆ ಇದೆ ಇವಳಲ್ಲಿ. ಯಾಕೆ ಹೇಳಿದರೆ, ಧರ್ಮದ ಬಗ್ಗೆ ಅರಿವಿದ್ದವಳಿಗಳು, ಜ್ಞಾನ ಇದ್ದವಳು, ಧರ್ಮ ಸೂಕ್ಷ್ಮವನ್ನು ತಿಳಿದವಳು. ಅದರಿಂದ ಇವಳು ಕೇಳುವ ಒಂದೊಂದು ಪ್ರಶ್ನೆಯೂ ವೇದ್ಯವಾದದ್ದು. ಇವಳ ಮದುವೆ ವೇದವ್ಯಾಸ ಪ್ರಣೀತವಾದದ್ದು. ದೌಮ್ಯರಂತ ಮಹರ್ಷಿಗಳು ಒಪ್ಪಿದ ಮದುವೆ. ಸ್ವಇಚ್ಛೆಯಲ್ಲಿ 5 ಜನರನ್ನು ಮದುವೆಯಾದದ್ದಲ್ಲ. ಕೃಷ್ಣದೇವರು ಬಂದು ಉಡುಗೊರೆಯನ್ನು ಕೊಟ್ಟ ಮದುವೆ. ಅಂತಹ ಮದುವೆಯ ಸಂಭ್ರಮವನ್ನು, ನಿಜ ಸ್ಥಿತಿಯನ್ನು ಅನುಭವಿಸಿದ ದ್ರೌಪದಿ ಧರ್ಮಸೂಕ್ಷ್ಮದ ಬಗ್ಗೆ ಸರಿಯಾಗಿ ಅರಿವಿದ್ದವಳು ಈ ಸಭಾಸ್ಥಾನದಲ್ಲಿ ಕೇಳುತ್ತಾಳೆ, ಧರ್ಮರಾಜ ಮೊದಲು ಸೋತನೋ, ಸೋಲುವುದಕ್ಕಿಂತ ಮುಂಚೆ ನನ್ನನ್ನು ಅಡಬಿಟ್ಟನೋ, ಅಥವಾ ಸೋತ ನಂತರ ನನ್ನನ್ನು ಅಡಬಿಟ್ಟನೋ? ಇದು ಯಥಾರ್ಥವಾಗಿ ಧರ್ಮ ವೇದ್ಯವಾದ ಪ್ರಶ್ನೆ. ಅಲ್ಲಿರುವ ಜ್ಞಾನಿಗಳೆಲ್ಲ ಇದು ಇವಳಿಗೆ ಹುಚ್ಚು, ಈ ಸಂದರ್ಭದಲ್ಲಿ ಹೇಗಾದರೂ ತಪ್ಪಿಸಿಕೊಳ್ಳುವಂತ ಹೀಗೆ ಮಾತಾಡ್ತಾಳೆ ಅಂತ ಅವಳನ್ನು ಜರಿದರು. ಆದರೆ ಭೀಷ್ಮ ದ್ರೋಣಾದಿ ಜ್ಞಾನಿಗಳು ಇದಕ್ಕೆ ಉತ್ತರವನ್ನು ಪಡೆದು ಸುಮ್ಮನಿದ್ರು. ಅದಕ್ಕೆ ಕಾರಣ ದುರ್ಯೋಧನನ ಅನ್ನದ ಪ್ರಭಾವ. ದುರ್ಯೋಧನ ಕೊಟ್ಟ ಅನ್ನದ ಪ್ರಭಾವ ಏನುಂಟೋ ಅದು ಇವರನ್ನು ಮಾತಾಡದಂತೆ ಮಾಡಿತ್ತು. ನಾನು ಮಾತಾಡಲಿಲ್ಲ, ಉತ್ತರ ಕೊಡಲಿಕ್ಕೆ ಹೋಗಲಿಲ್ಲ. ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾತಾಡುವುದಕ್ಕೆ ಅವರಿಂದ ಯಾರಿಗೂ ಸಾಧ್ಯ ಇಲ್ಲ. ಇವಳ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗಲಿಲ್ಲ. ಯಾಕೆ ಇದು ಧರ್ಮವೇದ್ಯವಾದದ್ದು? ಧರ್ಮರಾಜನಿಗೆ ವಿವಾಹ ಕನ್ಯಾದಾನ ಮಾಡಿಕೊಟ್ಟದ್ದು ದ್ರುಪದ ರಾಜ. ಕನ್ಯಾದಾನ ಮಾಡಿದ್ದು ಧರ್ಮರಾಜನಿಗಾದ ಕಾರಣ ಸಪ್ತಪದಿಯನ್ನು ತೊಳೆದು ತನ್ನೊಂದಿಗೆ ಬಂದ ಹೆಂಡತಿಯನ್ನ ಅಡವಿಡುವ ಅಧಿಕಾರ ಗಂಡನಿಗಿಲ್ಲ. ಅಂದರೆ ಅವಳನ್ನು ಇನ್ನೊಬ್ಬರಿಗೆ ಕೊಡುವ ಅಧಿಕಾರ ಗಂಡನಿಗಿಲ್ಲ. ಆ ಒಂದೊಮ್ಮೆ ಧರ್ಮರಾಜನನ್ನು ಅಡವಿಟ್ಟು ಧರ್ಮರಾಜ ಸೋತ ನಂತರ ಹೆಂಡತಿಯಾದವಳು ಅವನ ಹಿಂದೆ ಹೋಗಬೇಕಾದದ್ದು ಧರ್ಮ. ಪುನಃ ಅಡವಿಡುವ ಪ್ರಶ್ನೆ ಇಲ್ಲ. ಹಾಗಾದರೆ ಇಲ್ಲಿ ಏನು ನಡೆದದ್ದು? ಇಲ್ಲಿ ನಡೆದದ್ದು ಮೋಸವೇ. ಇಲ್ಲಿ ಉತ್ತರ ಬರುವುದಿಲ್ಲ. ನನಗೆ ಇವಳ ಸೀರೆಯನ್ನು ಎಳೆಯುವುದಂತಾಯಿತು, ಮಾನಭಂಗ ಮಾಡುವುದಂತಾಯಿತು. ಸೀರೆ ಎಳೆಯುವ ಸಂದರ್ಭದಲ್ಲಿ ದ್ವಾರಕಾಧೀಶನಾದಂತಹ ಭಗವಂತನನ್ನು ನೆನೆಯುತ್ತಾಳೆ. ಅವಳ ಪ್ರಾರ್ಥನೆಗೆ ಕೃಷ್ಣ ಒಲಿದು ಬರುತ್ತಾನೆ. ಅಂದರೆ ಅಕ್ಷಯಾಂಬರವನ್ನು ಒದಗಿಸ್ತಾನೆ. ನಾವಿಲ್ಲಿ ಇಷ್ಟೇ ಯೋಚಿಸುವ, ಅವಳ ಪ್ರಾರ್ಥನೆಗೆ ಭಗವಂತನೇ ಒಲಿದು ಅಕ್ಷಯಾಂಬರವನ್ನು ಕೊಡಬೇಕು ಅಂತಾದರೆ ದ್ರೌಪದಿ ದೇವಿಯ ಸ್ಥಿತಿ ಹೇಗಿರುವುದು, ಯಾವ ಮಟ್ಟದಲ್ಲಿ ಅವಳಿರುವುದು? ಒಂದೊಮ್ಮೆ ಅವಳು ಸಾಮಾನ್ಯ ಸ್ತ್ರೀಯ ಆಗಿದ್ದರೆ ಇದು ಸಾಧ್ಯವೋ? ಖಂಡಿತ ಇಲ್ಲ. ಹಾಗಾದರೆ ಅಸಾಧಾರಣವಾದಂತಹ ಅಯೋನಿಗೆಯಾದಂತಹ ಎಲ್ಲ ದೇವತೆಗಳ ಒಂದು ಅನುಗ್ರಹವನ್ನು ಪಡೆದಂತಹ ಮದುವೆಯ ಕಾಲದಲ್ಲಿ ದೇವತೆಗಳು ಹೂಮಳೆಯನ್ನು ಗೆರೆದಿದ್ದಾರೆ. ದೇವತೆಗಳು ಒಪ್ಪಿದ ಮದುವೆ. ಇವಳ ಒಂದು ಸೌಜನ್ಯತೆ, ಇವಳ ಗುಣವನ್ನು ಎಲ್ಲರೂ ಒಪ್ಪಿದ್ದಾರೆ ಅಂತಾಯಿತು. ಅಂತಹ ದ್ರೌಪದಿಯ ಒಂದು ಯೋಗ್ಯತೆ ಕೃಷ್ಣನ ಅನುಗ್ರಹದಿಂದ ಅಕ್ಷಯಾಂಬರ. ಇವರಲ್ಲಿ ವಸ್ತ್ರ ಎಳೆದೆಳೆದು ಸೋಲುತ್ತಾರೆ. ಕೊನೆಗೆ ಧೃತರಾಷ್ಟ್ರ ಇವಳಿಗೆ 2 ವರವನ್ನು ಕೇಳಮ್ಮ, ಆಗಲಿ ಆಯ್ತಲ್ಲ, ಏನಾದರೂ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಟುಕೊಳ್ಬೇಡ, 2 ವರವನ್ನು ಕೇಳುವಂತ ಕೇಳುತ್ತಾನೆ. ಇವಳು ವರವನ್ನು ಕೇಳುತ್ತಾಳೆ. ಧರ್ಮರಾಜನಿಂದ ಪಡ್ಕೊಂಡದ್ದನ್ನೆಲ್ಲ ಹಿಂಪಡೆಯುತ್ತಾಳೆ.
ಧೃತರಾಷ್ಟ್ರ ಇನ್ನೂ ಕೂಡ ಹೇಳ್ತಾನೆ, ಇನ್ನೂ ಏನಾದರೂ ಬೇಕಿದ್ರೆ ಕೇಳು ಅಂತ. ಧರ್ಮದ ಸೂಕ್ಷ್ಮಾಧಿಕ ದ್ರೌಪದಿ, ಸರಿಯಲ್ಲ, ಇನ್ನೊಂದು ವರ ಕೇಳಕೂಡದು ನಾನು, ನೀವು ಕೊಟ್ಟ ವರದ ಪ್ರಸಾದವನ್ನು ಹಿಡಿಕೊಂಡು ನಾವು ಹೋಗ್ತೇವೆ ಅಂತ ಹೊರಡ್ತಾನೆ. ದುರ್ಯೋಧನನನ್ನು ಒಂದೇ ಚಿಂತೆ, ಮಾವನಿಗೆ ಬಡಿದು ಕೇಳ್ತಾನೆ, ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ, ಹೇಗಾದ್ರೂ ಅವರು ಹೋಗ್ಬೇಕು, ಅವರು ಇತರ ರಸ್ತೆ ಮುಟ್ಟಬಾರದು, ಸರಿ ಇನ್ನೊಮ್ಮೆ ದ್ಯೂತಕ್ಕೆ. ಈಗ ಬೇರೆ ಮೊದಲೇ ಸಿದ್ಧತೆ ಮಾಡಿಕೊಂಡು ಅವರು ಅಲ್ಲಿಂದ ಇಲ್ಲಿ ಬಂದು ಮುಟ್ಟುವಾಗ ನಮ್ಮ ಸಿದ್ಧತೆಗಳೆಲ್ಲ ಆಗಬೇಕು, ಈ ದ್ಯೂತದಲ್ಲಿ ಅವರು ಸೋಲಬೇಕು, ಅವರನ್ನು ಅವರು ಮರೆಯುವಂತಾಗಬೇಕು. ಇಂದ್ರಪ್ರಸ್ಥ ಮುಟ್ಟುವುದಕ್ಕಿಂತ ಮುಂಚೆಯೇ ಕರೆದು ಹೋಗುತ್ತದೆ, ಮರುದ್ಯೂತಕ್ಕೆ ಬರಬೇಕು. ಆಗ ದ್ರೌಪದಿ ಪುನಃ ಹೇಳ್ತಾಳೆ, ಬೇಡ, ಇದರಲ್ಲಿ ಮೋಸ ಉಂಟು, ನಮಗೆ ಇದರಿಂದ ತೊಂದರೆ ಆಗುತ್ತದೆ, ಕೂಡುದು, ನಾವು ಹೋಗಬಾರದು. ನಾವು ಕಲಿಬೇಕಾದ ಪಾಠ ಇದರಲ್ಲಿ ಬಹಳಷ್ಟಿದೆ. ಮನೆಯೊಳಗೆ ಹೆಂಡತಿ ಹೇಳಿದ ಮಾತನ್ನ ಗಂಡನಾದವ ಮೀರ ಕೂಡದು ಹೇಳುವುದಕ್ಕೆ ದಾಂಪತ್ಯದ ಒಂದು ಕುಟುಂಬದ ಮೂಲ ಸಾರ ಇತ್ತು. ಹೆಣ್ಮಕ್ಕಳು ಮನೆಯ ಹೆಂಡತಿ ಹೇಳಿದಾಗೆ ಗಂಡನಿರಬೇಕು, ಮನೆಯ ಹೊರಗಲ್ಲ, ಮನೆಯ ಒಳಗೆ ಸರಿಯಾದದ್ದು. ಮನೆಯ ಒಳಗೆ ಅವಳು ಹೇಳಿದ ಹಾಗೆ ಜೀವನದ ಕುಟುಂಬದ ಎಲ್ಲ ವಿಚಾರಗಳನ್ನು, ಆ ಹೊಣೆಯನ್ನು ಹೊತ್ತವಳು ಹೆಂಡತಿ. ಸ್ತ್ರೀ ಷಡ್ಕರ್ಮಯುಕ್ತ ಕುಲಧರ್ಮ ಪತ್ನಿ ಅಂತ ಹೇಳಿದಂತೆ ಎಲ್ಲ ಗುಣಗಳು ಅವಳಲ್ಲಿ ಇರುವುದರಿಂದ ಗಂಡನ ಶ್ರೇಯೋಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ನಡೆಸುವ ಏಕೈಕ ಜೀವಿ. ಆದ್ದರಿಂದ ಇಲ್ಲಿ ಕೂಡ ದ್ರೌಪದಿಯ ಮಾತನ್ನು ಮೀರಿ ಪುನಃ ಮರುದ್ಯೂತಕ್ಕೆ ಹೋಗುತ್ತಾರೆ. ಹೋದವರು ಮರುದ್ಯೂತದ ಒಂದು ಹಣ ಇಷ್ಟೇ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಇದನ್ನು ಪಣವಾಗಿಟ್ಟುಕೊಂಡು ದ್ಯೂತ ನಡೆಯುತ್ತದೆ. ಈ ದ್ಯೂತದಲ್ಲಿ ಸೋಲ್ತಾರೆ, ಆಯ್ತು ವನವಾಸಕ್ಕೆ ಇಂದ್ರಪ್ರಸ್ಥವು ಎಲ್ಲರೂ ಕಳೆದುಕೊಂಡು ವನವಾಸಕ್ಕೆ ತೆರಳಿ. ವನವಾಸಕ್ಕೆ ಹೋಗುವಾಗ ಕುಂತಿ ದೇವಿ ದ್ರೌಪದಿ ದೇವಿಯಲ್ಲಿ ಹೇಳ್ತಾಳೆ, ನೀನು ಸ್ತ್ರೀ ಧರ್ಮ ಏನು ಅದನ್ನು ತಿಳಿದವರು, ನಿನ್ನ ಬಗ್ಗೆ ನಿಮಗೆ ಅದರ ಬಗ್ಗೆ ನಾನು ಹೇಳಬೇಕು ಅಂತಿಲ್ಲ. ಯಾಕೆ ಹೇಳಿದರೆ ಇಂದ್ರಪ್ರಸ್ಥದಲ್ಲಿ ಎಲ್ಲ ಸ್ತ್ರೀಯರಿಗೆ, ಊರಿನ ಎಲ್ಲ ಸ್ತ್ರೀಯರಿಗೆ, ಸ್ತ್ರೀಯರಾದವರು ಹೇಗಿರಬೇಕು, ಬೆಳಿಗ್ಗೆ ಹೇಗೆ ಎದ್ದು ಏನು ಮಾಡಬೇಕು, ನಿತ್ಯ ವಿಧಿಗಳೇನು, ಸ್ತ್ರೀ ಧರ್ಮ ಏನು, ಇದನ್ನು ಬೋಧಿಸಿದವಳು ನೀನು. ಗಂಡನೊಂದಿಗೆ ಹೇಗಿರಬೇಕು, ಅಪ್ಪನೊಂದಿಗೆ ಹೇಗಿರಬೇಕು, ಮಕ್ಕಳೊಂದಿಗೆ ಹೇಗಿರಬೇಕು, ಅಣ್ಣ ತಮ್ಮಂದಿರೊಂದಿಗೆ ಹೇಗಿರಬೇಕು, ಎಲ್ಲವನ್ನ ಬೋಧಿಸಿದಂತಹ ಮಹಾಮಾತು, ಎಲ್ಲ ಜ್ಞಾನಿಗಳು, ಧರ್ಮಶಾಸ್ತ್ರದ ಬಗ್ಗೆ ಅರಿವಿದ್ದವಳು ನೀವು. ನಿನಗೆ ಏನು ಹೇಳಲಿಕ್ಕೆ ನಾನು ಬಯಸುವುದಿಲ್ಲ, ಧರ್ಮ ಏನು ಅಂತ ನಿನಗೆ ಗೊತ್ತಿದೆ, ಕಾಡಿನ ಜೀವನ ಏನು ನಿನಗೆ ತಿಳಿದಿದೆ. ನಿನ್ನ ಕೈ ಹಿಡಿದ ನನ್ನ ಮಕ್ಕಳು ಭಾಗ್ಯವಂತರು, ಅವರ ಶ್ರೇಯೋಭಿವೃದ್ಧಿಗೆ ನೀನು ನನಗೆ ಸೊಸೆಯಾಗಿ ಬಂದವಳು, ನಿನ್ನಲ್ಲಿ ಎಲ್ಲ ಸದ್ಗುಣಗಳನ್ನು ನಾನು ಕಂಡಿದ್ದೇನೆ ಹೇಳಿ ಸಹದೇವನನ್ನ ಪ್ರೀತಿಯಿಂದ ನೋಡಿದ್ದು ಅಂತ ಒಂದು ಮಾತು ಹೇಳ್ತಾರೆ. ಸವತಿಯ ಮಕ್ಕಳು, ನನ್ನ ಮಕ್ಕಳು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತಾರೆ, ನೀನು ಅವರಿಗೆ ಬೋಧಿಸ್ತೀನಿ. ಇವನಿಗೆ ಹೆಚ್ಚು ತಿಳಿದಿಲ್ಲ, ಇವ ಸಣ್ಣ ಮಾತ್ರ ಕುಂತಿಯ ಒಂದು ಮಾತಿನ ಅರ್ಥ. ಸಹದೇವನನ್ನ ಪ್ರೀತಿಯಿಂದ ನೋಡುದು. ಒಂದು ಮನೆಯಲ್ಲಿ ಅತ್ತೆ ಮತ್ತು ಸೊಸೆ ಹೇಗಿರಬೇಕು ಅನ್ನುವುದನ್ನು ಇದರಿಂದ ಕಲಿಬೇಕು. ಅತ್ತೆಯನ್ನ ಸೊಸೆಯಾದವಳು ತಾಯಿಯಂತೆ ಕಂಡ್ರೆ ಆ ಅತ್ತೆ ಸೊಸೆಯನ್ನ ಹೇಗೆ ಕಾಣುತ್ತಾಳೆ ಎಂಬುದು, ಸೊಸೆಯಾದವಳನ್ನ ಅತ್ತೆ ಮಗಳಂತೆ ಕಂಡ್ರೆ ಆ ಅತ್ತೆ ಸೊಸೆಯರು ಹೇಗೆ ಬದುಕಬಹುದು ಅನ್ನುವುದನ್ನು ಇದರಿಂದ ನಾವು ತಿಳಿಯುವುದಕ್ಕೆ ಇದೆ. ಒಂದು ಕುಟುಂಬ ಜೀವನದಲ್ಲಿ ನಮ್ಮ ಜೀವನ ಹೇಗಿರಬೇಕು ಅನ್ನುವುದಕ್ಕೆ ಇವೆಲ್ಲವೂ ನಮಗೆ ಪಾಠ. ದ್ರೌಪದಿ ದೇವಿ ವನವಾಸಕ್ಕೆ ಹೋಗುತ್ತಾಳೆ. ವನವಾಸದ ಸಂದರ್ಭದಲ್ಲಿ ಪ್ರತಿಯೊಂದು ಹೆಣ್ಮಕ್ಕಳು ತಿಳಿಯಬೇಕಾದ ಒಂದು ನಿಷ್ಠುರ ಸತ್ಯಭಾಮಿ ಬರ್ತಾಳೆ. ಸತ್ಯಭಾಮಿ ಬಂದು ದ್ರೌಪದಿಯಲ್ಲಿ ಕೇಳ್ತಾಳೆ, ನೀನು ಬೇಸರಿಸಬಾರ್ದು, ನಾನು ನಿನ್ನಲ್ಲಿ ತಿಳಿಯುವುದಕ್ಕಿದೆ ಕೇಳ್ತೇನೆ, ನೀನು ಮನಪೂರ್ವಕ ಉತ್ತರವನ್ನು ಕೊಡಬೇಕು, ಯಾವುದು ಮುಚ್ಚಿಡಕೂಡು. ಆಯ್ತು ಹೇಳು. ಏನಿಲ್ಲ, ನನಗೆ
ಇರುವುದು ಒಬ್ಬ ಗಂಡ ಕೃಷ್ಣ. ಅವನನ್ನ 5 ನಿಮಿಷ ಕಾಲ ನನ್ನೊಟ್ಟಿಗೆ ಇಟ್ಟುಕೊಳ್ಳಿಕ್ಕೆ ನನ್ನಿಂದ ಆಗಲಿಲ್ಲ. ನನ್ನ ಮಾತನ್ನು ಅವ ಕೇಳುವುದಿಲ್ಲ. ಒಮ್ಮೆ ಇಲ್ಲಿ ಇದ್ರೆ ಇನ್ನೊಂದು ಕಡೆ ಅಲ್ಲಿ ಇರ್ತಾನೆ. ಅಷ್ಟು ನನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಿಕ್ಕೆ ಆಗಲಿಲ್ಲ. ಒಬ್ಬ ಗಂಡನನ್ನೇ ನನ್ನಿಂದ ಹಿಡಿತದಲ್ಲಿ ಇಟ್ಟುಕೊಳ್ಳಿಕ್ಕೆ ಆಗಲಿಲ್ಲ. ನಿನಗೆ 5 ಜನ ಗಂಡಂದಿರಿದ್ದಾರೆ. ಎಲ್ಲರೂ ಕೂಡ ನಿನ್ನನ್ನೇ ನೋಡಿಕೊಂಡು, ನಿನ್ನ ಮುಖವನ್ನೇ ನೋಡಿಕೊಂಡು ನೀನು ಹೇಳಿದಂತೆ ಇರುವುದಕ್ಕೆ ಏನು ಕಾರಣ? ನೀನು ಮಾತನಾಡ್ತೀಯಾ? ಮದ್ಯ ಏನಾದರೂ ಹಾಕಿದ್ದೆ? ಈಗ ನಾನು ಇದರ ಪ್ರಕಾರ ಕೈವಿಷ ಅಥವಾ ಮಂತ್ರ ಏನಾದರೂ ಮಾಡಿದ್ದೀಯಾ? ಯಾವುದರಿಂದ ಅವರನ್ನು ನೀನು ಇಟ್ಟುಕೊಂಡದ್ದು? ಇದು ಸತ್ಯಭಾವೆ ಕೇಳುವ. ಬಹಳ ಸೊಗಸಾಗಿ ಮಹಾಭಾರತದಲ್ಲಿ ತಿಳಿಸ್ತಾರೆ. ಅವಳ ಸೌಂದರ್ಯವು ಇದಕ್ಕೆ ಒಂದು ಕಾರಣ. ಅಂದರೆ ಸೌಂದರ್ಯದಲ್ಲಿ ಈ ಮಾತನ್ನು ಹೀಗೆ ಹೇಳಿಬಿಡುತ್ತೇನೆ. ಆ ಕಾಲಘಟ್ಟದಲ್ಲಿ ಅತಿ ಸೌಂದರ್ಯ, ತುಂಬ ರೂಪವತಿ ಸೌಂದರ್ಯ ಯಾರಲ್ಲಿದ್ದದ್ದು ಅಂತ ಹೇಳಿದರೆ ರುಕ್ಮಿಣೀ ದೇವಿ. ಅವಳಷ್ಟು ಸೌಂದರ್ಯ ಬೇರೆ ಯಾರಲ್ಲಿ ಇರಲಿಲ್ಲ. ರುಕ್ಮಿಣಿಯಕ್ಕೆ ಸದೃಶವಾಗಿ ಸತ್ಯಭಾಮ, ಅವಳನ್ನು ಅಷ್ಟೇ ಸೌಂದರ್ಯ. ಅದು ಬಿಟ್ಟರೆ ಯಾರಲ್ಲಿ ಕೇಳಿದರೂ ಕೂಡ ಸೌಂದರ್ಯ ಅಂತ ಇದ್ದದ್ದು ದ್ರೌಪದಿ. ಆದ್ದರಿಂದ ಎತ್ತರ ರೂಪ ತತ್ರ ಗುಣ ಅಂತ ಹೇಳುವವರಿಗೆ ಎಲ್ಲಿ ರೂಪ ಉಂಟು ಅಲ್ಲಿ ಅಷ್ಟೇ ಗುಣಗಳು ಉಂಟಂತೆ. ಹಾಗಂತ ನಾವೆಲ್ಲ ನೋಡುವ ಚಂದದವರೆಲ್ಲ ಗುಣವಂತರು ಅಂತ ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ಚಂದ ಹೇಳುವಂಥದ್ದು ಅದು ಪ್ರಾಕೃತಿಕವಾಗಿ ನಿಜವಾಗಿ ಬರುವುದು, ಕೃತಕವಾಗಿ ಅಲ್ಲ. ಕೃತಕವಾಗಿ ನಾವು ಚಂದ ಮಾಡಿಕೊಳ್ತೇವೆ. ತಲೆಗೂದಲು ಬೆಳ್ಳಗೆ ಆದರೂ ಕಪ್ಪಾಗಿ ಕಾಣುವಂತೆ ಮಾಡಲಿಕ್ಕಾಗುತ್ತದೆ. ಬೇರೆ 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 ರೀತಿಯಲ್ಲಿ ಕೃತಕ ಸೌಂದರ್ಯವನ್ನು ಮಾಡಿಕೊಳ್ಳಿಕ್ಕಾಗ್ತದೆ. ಅದು ಸೌಂದರ್ಯ ಅಲ್ಲ. ನೈಜ ಸೌಂದರ್ಯ ಇದ್ದರೆ ಅದರ ಜೊತೆಗೆ ಒಳ್ಳೆಯ ಗುಣಗಳೂ ಇರುತ್ತದೆ. ಅದು ಭಕ್ತಿ ತುಂಬಿದ ಗುಣಗಳಾಗಿರುತ್ತದೆ. ಇದು ದ್ರೌಪದಿ ದೇವಿಯಲ್ಲಿದ್ದದ್ದು. ದ್ರೌಪದಿ ದೇವಿಯಲ್ಲಿ ಸತ್ಯಭಾಮಿ ಕೇಳಿದ ಪ್ರಶ್ನೆಗೆ ಅವರು ಹೇಳ್ತಾಳೆ, ಇಲ್ಲಮ್ಮ ಅಂಥದ್ದು ಏನಿಲ್ಲ, ಮಂತ್ರವೂ ಇಲ್ಲ, ಆಟವೂ ಇಲ್ಲ, ಏನಿಲ್ಲ. ಅವರು ಯಾವುದೇ ಒಂದು ಸಮಸ್ಯೆಗಳು ಬಂದರೆ ಹೆಂಡತಿಯ ಮುಖವನ್ನು ನೋಡುವುದಕ್ಕೆ ಒಂದೇ ಒಂದು ಕಾರಣ, ಅವರೆಲ್ಲರ ಒಲವನ್ನು ನಾನು ಪಡೆದಿದ್ದೇನೆ. ಗಂಡನಿಗೆ ಹೇಗೆ ಹೆಂಡತಿಯಾದವಳು ಅನುಮತಿಯಾಗಿರಬೇಕು ಆ ರೀತಿ ನಾನು ನಡ್ಕೊಂಡಿದ್ದೇನೆ. ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅವಳ ಚಿತ್ತಕ್ಕೆ ಸರಿಯಾಗಿ ನಾನು ಬದುಕುತ್ತಾ ಇದ್ದೇನೆ. ಇದು ಪ್ರತಿಯೊಂದು ದಾಂಪತ್ಯಕ್ಕೂ ನಿಜವಾಗಿ ಬೇಕಾದದ್ದು. ಹೆಂಡತಿಯಾದವಳು ಗಂಡನ ಮನಸ್ಸನ್ನು ಅರ್ಥೈಸಿಕೊಂಡು ಗಂಡನ ಮನಸ್ಸು ಚಾಂಚಲ್ಯಕ್ಕೆ ಒಳಗಾಗದಂತೆ ಪ್ರತಿಯೊಂದು ಸಂದರ್ಭದಲ್ಲೂ ಅನುವರ್ತಿಯಾಗಿ ಉಳಿದುಂತಾದರೆ ಆ ಗಂಡ ಯಾವತ್ತೂ ಕೂಡ ಬೇರೆ ಕಡೆ ಮನ ಮಾಡುವುದಿಲ್ಲ. ಒಂದು ವೇಳೆ ಗಂಡನ ತಪ್ಪನ್ನು ಹೆಂಡತಿ ತಿಳ್ಕೊಂಡು ಅದನ್ನು ಕೈವಶ ಮಾಡಿಕೊಂಡ್ರೆ, ಮಂತ್ರ ಮಾಟಗಳಿಂದ ಕೈವಶ ಮಾಡಿಕೊಂಡ್ರೆ ಇವ ಹೆದರಿಕೊಂಡು ಮನೆಯೊಳಗಿರುವುದು. ಯಾವ ಮನೆಯಲ್ಲಿ ಗಂಡ ಹೆಂಡತಿಗೆ ಹೆದರಿ ಕಣ್ಣೆತ್ತಿದ ಕೂಡಲೇ ಕೋಣೆಯೊಳಗೆ ಹೋಗುತ್ತಾನೋ ಅಲ್ಲಿ ಏನೋ ಒಂದು ವ್ಯತ್ಯಾಸ ಉಂಟು ಅಂತ. ಎಲ್ಲಿ ಹೆಂಡತಿ ಕಣ್ಣೆತ್ತಿದ ಕೂಡಲೇ ಅದನ್ನು ಅರ್ಥೈಸಿಕೊಂಡು ಗಂಡ ವ್ಯವಹರಿಸ್ತಾನೋ ಅಲ್ಲಿ ದಾಂಪತ್ಯ ಸರಿ ಉಂಟು ಅಂತ. ಇದು ಎರಡೂ ಕೂಡ ನಾವು ತಿಳಿದುಕೊಳ್ಳಬೇಕಾದ. ದ್ರೌಪದಿಯ ಆ ಕಣ್ಣಿನ ಭಾಷೆ ಅದು ಈ ಗಂಡಂದಿರಿಗೆ ಪೂರಕವಾಗಿ, ಅವಳ ಪ್ರತಿಯೊಂದು ಯೋಚನೆ ಕೂಡ ಅದು ಧರ್ಮದ ಮಾರ್ಗದಲ್ಲಿ ಈ ಸತ್ಯವನ್ನು ಲೋಕಕ್ಕೆ ಕೊಡ್ತಾಳೆ. ವನವಾಸ ಪ್ರಕರಣ ಅಲ್ಲಿ ಅವಳ ಸೌಂದರ್ಯ ಅವಳಿಗೆ ಮುಳ್ಳಾಗಿ ಬಂದದ್ದು ನಮಗೆ ತಿಳಿದಿದೆ. ವಿರಾಟನ ಮನೆಯಲ್ಲಿ ಕೀಚಕ ಅವಳನ್ನು ಎಳೆಯುವುದಕ್ಕೆ ಹೋಗುವುದು, ಅದಕ್ಕೆ ಅವಳ ಸೌಂದರ್ಯವೇ ಕಾರಣ. ಅಲ್ಲಿ ಭೀಮಸೇನ ದೇವರಿಂದ ಕೀಚಕನ ವಧೆ ಆಗುತ್ತದೆ. ಆಗಲೂ ಅಲ್ಲಿ ಕೂತ್ಕೊಂಡು ದುರ್ಯೋಧನ ಹೇಳ್ತಾನೆ, ಅದು ಕೀಚಕನನ್ನು ಕೊಲ್ಲಬೇಕಾದ್ರೆ ಅದು ಭೀಮನೇ ಆಗಬೇಕು, ಅಲ್ಲಿ ಒಂದು ಚಂದದ ಹುಡುಗಿ ಇದ್ದರೆ ಅದು ದ್ರೌಪದಿ ಆಗಬೇಕು, ಬೇರೆ ಯಾರೂ ಅಲ್ಲ ಹೀಗಿರ್ತಾನೆ. ಅವನಷ್ಟಕ್ಕೆ ಹೇಳಿಕೊಂಡಿರ್ತಾನೆ. ಸ್ಪಷ್ಟವಾಗಿ ಅವಳೇ ದ್ರೌಪದಿ ಅಂತ ಹೇಳುವ ಸಾಮರ್ಥ್ಯ ಅವನಲ್ಲಿ ಇರಲಿಲ್ಲ. ಅವರೇ ಭೀಮಸೇನ ಅಂತ ಹೇಳುವ ಸಾಮರ್ಥ್ಯವೂ ಇರಲಿಲ್ಲ. ಈ ನಿಟ್ಟಿನಲ್ಲಿ ವನವಾಸದ ಪ್ರಕರಣ ಎಷ್ಟು ಹೊತ್ತು ತಿಳಿಸಿದರೆ ಒಳ್ಳೆಯದು.
ಯುದ್ಧದಲ್ಲಿ ದ್ರೌಪದಿ ದೇವಿ ಅನುಭವಿಸಿದಂತಹ ನೋವುಗಳು ಪ್ರತಿಯೊಂದು ಹಂತದಲ್ಲೂ ಎದೆಗುಂದದೆ ಗಂಡಂದಿರೊಂದಿಗೆ ಜೀವನವನ್ನು ನಡೆಸಿದ ಕ್ರಮ ನಾವು ನೋಡಬೇಕಾದದ್ದು ಮಹಾಭಾರತ ಯುದ್ಧ ಪ್ರಕರಣ. ಯುದ್ಧಕ್ಕೆ ನಾಂದಿ ಮೊದಲೇ ಆಗಿದೆ. ಇನ್ನೀಗ ಬೇಕಾದದ್ದು ಕೃಷ್ಣ ಸಂಧಾನದ ಒಂದು ಸಣ್ಣ ತುಣುಕನ್ನು ನೋಡುವ. ಕೃಷ್ಣ ಸಂಧಾನ ಯುದ್ಧವೇ ಬೇಡ, ತುಂಬ ನಷ್ಟ ಆಗುತ್ತದೆ. ಎಷ್ಟೋ ಜನರು ಗಂಡಂದಿರನ್ನು ಕಳ್ಕೊಂಡು ವಿಧವೆಯರಾಗುತ್ತಾರೆ. ಎಷ್ಟೋ ಮಂದಿ ಮಕ್ಕಳನ್ನು ಕಳ್ಕೊಂಡು ತಾಯ್ತನದ ನೋವನ್ನು ಅನುಭವಿಸ್ತಾರೆ. ನಮ್ಮ ರಾಷ್ಟ್ರ ತುಂಬ ಕಷ್ಟವನ್ನು ಅನುಭವಿಸ್ತದೆ. ಯುದ್ಧವನ್ನು ತಪ್ಪಿಸಬೇಕು ಅಂತ ಸಂಕಲ್ಪದಲ್ಲಿ ಸಂಧಾನವನ್ನು ಮಾಡುವುದು ಅಂತ ಸಂಕಲ್ಪ ಆಗುತ್ತದೆ. ಕೃಷ್ಣ ಪಂಚಪಾಂಡವರ ಮುಖವನ್ನು ನೋಡಿ ಪಂಚಪಾಂಡವರಲ್ಲಿ ಕೇಳುತ್ತಾನೆ, ಎಲ್ಲರೂ ಯುದ್ಧ ಬೇಡ ಯುದ್ಧ ಬೇಡ ಯುದ್ಧ ಬೇಡ ಅಂತಲೇ ಒಬ್ಬರಲ್ಲಿಂದ ತಿಳಿಸ್ತಾರೆ. ಆ ಸಂದರ್ಭದಲ್ಲಿ ಕೃಷ್ಣದೇವರು ಭೀಮಸೇನನನ್ನು ಹೊಗಳುವ ವಿಚಾರಗಳಿದೆ. ಆ ಬಳಿಕ ತಂಗಿಯಾದ ಕೃಷ್ಣೆಯಾದ ದ್ರೌಪದಿಯ ಬಳಿಗೆ ಕೃಷ್ಣ ಬರ್ತಾನೆ. ಕೃಷ್ಣನ ಮುಖವನ್ನು ಅವಲೋಕನ ಮಾಡಿ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ವೇದನೆಯನ್ನು ತುಂಬಿಕೊಂಡು ಇನ್ನೊಂದು ದೃಷ್ಟಿಯಲ್ಲಿ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ, ಅಣ್ಣ ಏನೇ ಆಗಲಿ ಯುದ್ಧ ಆಗಿಯೇ ಆಗಬೇಕು, ಯುದ್ಧ ಬೇಕು, ಯಾರ ಮಾತನ್ನೂ ನೀನು ಕೇಳಬೇಡ, ಸಂಧಾನಕ್ಕೆಂದು ಹೋಗಬೇಕೆಂದರೆ ಯುದ್ಧವನ್ನೇ ನಿಶ್ಚಯಿಸಿಕೊಂಡು ಸಂಗ್ರಾಮವನ್ನೇ ನಿರ್ಣಯ ಮಾಡಿಕೊಂಡು ನೀನು ಬರಬೇಕಣ್ಣ ಅಂತ ಗಟ್ಟಿ ಸ್ವರದಲ್ಲಿ ದೃಢವಾಗಿ ಹೇಳಿದ ಏಕೈಕ ಸ್ತ್ರೀ ದ್ರೌಪದಿ. ಒಂದು ಮನೆಯಲ್ಲಿ ಅಥವಾ ಒಂದು ಕುಟುಂಬದಲ್ಲಿ ಗಂಡುಸಾಗಿದ್ದವ ಹೆಂಗಸಿನಂತೆ ವರ್ತನೆ ಮಾಡಿದರೆ ಆ ಸಂದರ್ಭದಲ್ಲಿ ಗಂಡಸಿನಂತೆ ಉತ್ತರ ಕೊಡುವ ಒಂದು ಸಾಮರ್ಥ್ಯವುಳ್ಳವಳು ಸ್ತ್ರೀ ಅನ್ನುವುದನ್ನು ಲೋಕಮುಖಕ್ಕೆ ತೋರಿಸಿದವಳು ದ್ರೌಪದಿ. ಇದು ಹಿತವಾಗುತ್ತದೆ ಕೃಷ್ಣನಿಗೆ. ಆ ಮಾತನ್ನೇ ಗಟ್ಟಿಯಾಗಿಟ್ಟುಕೊಂಡು ದುರ್ಯೋಧನನ ಆಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ಕೃಷ್ಣ ಸಂಧಾನ, ಅಲ್ಲಿ ವಿಧುರನ ಆತಿಥ್ಯ, ಬಳಿಕ ದುರ್ಯೋಧನನ ವರ್ತನೆ, ಇದೆಲ್ಲ ವಿಚಾರಗಳು ಹಿಂದೆ ಬಂದಿದೆ ತಿಳಿದು ಅಲ್ಲಿ ಸಂಗ್ರಾಮವೇ ನಿರ್ಣಯವಾಗುತ್ತದೆ. ಸಂಗ್ರಾಮ ನಿರ್ಣಯ ಆಗುತ್ತದೆ ಮತ್ತು ಯುದ್ಧವೇ ಆಗುತ್ತದೆ. ಯುದ್ಧ ಆಗುತ್ತದೆ. ಭೀಷ್ಮಾಚಾರ್ಯ ಪ್ರಕರಣ, ಕರ್ಣನದ್ದು, ಇನ್ನೊಂದು ಮತ್ತೊಂದೆಲ್ಲ ಆಯಿತು, ಯುದ್ಧವೇ ಆಯಿತು. ಇಲ್ಲಿ ಪಂಚ ಉಪಪಾಂಡವರು ದ್ರೌಪದಿಯ ಮಕ್ಕಳು ಅಶ್ವತ್ಥಾಮನಂತ ಕೊಲ್ಲಲು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸ್ತಾನೆ. ಅಲ್ಲಿ ಗರ್ಭಕ್ಕೆ ತೊಂದರೆ ಕೊಡುತ್ತಾನೆ, ಇಲ್ಲಿ ಮಕ್ಕಳನ್ನು ಕೊಲ್ತಾನೆ. ಅಶ್ವತ್ಥಾಮನಂತ ತುಂಬ ನಡೆದಂತಹ ಘಟನೆಗಳು ತಿಳಿದಲ್ಲಿ ಭೀಮಸೇನ ಅಶ್ವತ್ಥಾಮನನ್ನು ಎಳೆದು ತಂದು ದ್ರೌಪದಿಯ ಕಾಲುಗುಣಕ್ಕೆ ಹಾಕ್ತಾನೆ. ನೋಡು, ಇವನೇ ನಿನ್ನ 5 ಮಕ್ಕಳನ್ನು ಕೊಂದದ್ದು. ಆಗ ನಮ್ಮ ದೃಷ್ಟಿಕೋನ ಪ್ರಕಾರ ಸೇಡನ್ನು ಇಟ್ಟುಕೊಂಡು ಇಡೀ ಕುರುಕುಲ ನಾಶ ಆಗಬೇಕು, ಯುದ್ಧ ಆಗಬೇಕು, ಎಲ್ಲರೂ ಸಾಯಬೇಕು ಅನ್ನುವ ಹಗೆಯನ್ನು ತೀರಿಸುವುದಕ್ಕೆ ದ್ರೌಪದಿ ಪ್ರಯತ್ನ ಪಟ್ಟಿದ್ದರೆ ಅಥವಾ ಅಂತಹ ಮನಸ್ಸು ಅವಳದ್ದಾಗಿದ್ದರೆ ಇಲ್ಲಿ ಅಶ್ವತ್ಥಾಮನನ್ನ ಕೊಲ್ಲುವುದಕ್ಕೆ ಅಥವಾ ಅವನಿಗೆ ಬಡಿಯುವುದಕ್ಕೆ, ಶಿಕ್ಷೆ ಕೊಡುವುದಕ್ಕೆ ಹೇಳಬಹುದು. ದ್ರೌಪದಿ ಹಾಗೆ ಹೇಳಿಲ್ಲ. ಇಲ್ಲ, ಅವನನ್ನು ಕೊಲ್ಲಬೇಡಿ, ಅವನಿಗೆ ಯಾವ ತೊಂದರೆಯನ್ನೂ ಕೊಡಬೇಡಿ. ಯಾಕೆ? ಈಗಾಗಲೇ ಪತಿಯನ್ನು ಕಳ್ಕೊಂಡಂತಹ ಅವನ ಅಮ್ಮ ದ್ರೋಣಾಚಾರ್ಯರನ್ನು ಕಳ್ಕೊಂಡಾಗಿದೆ. ಮಗನನ್ನು ಕಳ್ಕೊಂಡ್ರೆ ನಾನು ಈಗಾಗಲೇ ಅನುಭವಿಸ್ತಾ ಇದ್ದೇನೆ. 5 ಮಕ್ಕಳನ್ನು ಕಳ್ಕೊಂಡು ನನ್ನ ದುಃಖ ಅದನ್ನು ಇನ್ನೊಬ್ಬರಲ್ಲಿ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಮಕ್ಕಳನ್ನು ಗರ್ಭದಲ್ಲಿ ಹೊತ್ತು ಎತ್ತಂತಹ ಈ ವೇದನೆ ಅದು ನನ್ನಲ್ಲೇ ಇರಲಿ. ಇವನ ಅಮ್ಮನಿಗೆ ಬರುವುದು ಬೇಡ, ಇವನನ್ನು ಬಿಟ್ಟುಬೇಡಿ ಎಂತಹ
ಅಯೋನಿಜೆ ಭಾರತೀ ದೇವಿ ಕೃಷ್ಣನ ತಂಗಿ ಕೃಷ್ಣೆ. ಅವಳಿಂದ ನಾವು ಕಲಿಯಬೇಕಾದ ಅಂಶಗಳು ಎಲ್ಲವೂ ಆದರ್ಶ. ಅಶ್ವತ್ಥಾಮನ ಪ್ರಕರಣ ಇಡೀ ಲೋಕಕ್ಕೆ ಪಾಠ. ಇಲ್ಲಿಯೂ ಅಷ್ಟೇ ದುರ್ಯೋಧನನ ಸಂಗ್ರಾಮ ಕಾರಣ ಆಗಬೇಕು, ಸಂಗ್ರಾಮವೇ ಆಗಬೇಕು, ಸಂಧಾನ ಆಗಬಾರದು ಅಂತ ಕೃಷ್ಣನಲ್ಲಿ ಹೇಳಿದ ಉದ್ದೇಶ ಹಗೆಯನ್ನು ತೀರಿಸಿಕೊಳ್ಳುವುದಕ್ಕಲ್ಲ, ಅನ್ಯಾಯದ ವಿರುದ್ಧ ನಾವು ಹೋರಾಡಬೇಕು ಅನ್ನುವುದನ್ನೇ ದ್ರೌಪದಿ ಕೃಷ್ಣನಲ್ಲಿ ಒತ್ತಿ ಹೇಳಿ. ಅದು ಬಿಟ್ಟರೆ ಅನ್ಯಾಯ ಆಗುವಾಗಲೂ ನಾವು ಸುಮ್ಮನಿರಬೇಕು ಅಂತ ಲೋಕಕ್ಕೆ ಪಾಠ ಅಲ್ಲ. ನ್ಯಾಯ ಇದ್ದಲ್ಲಿ ಸುಮ್ಮನಿರಬೇಕು, ಅನ್ಯಾಯ ಇದ್ದಲ್ಲಿ ನಾವು ಅನ್ಯಾಯದ ವಿರುದ್ಧ ಹೋರಾಡಬೇಕು ಅನ್ನುವುದನ್ನು ದ್ರೌಪದಿ ದೇವಿ ಸಂಧಾನ ಬೇಡ ಸಂಗ್ರಾಮವೇ ಬೇಕು ಅಂತ ಒತ್ತಿ ಹೇಳಿದ ಮಾತು. ಅದು ನಾವು ತಿಳ್ಕೊಳ್ಬೇಕಾಗಿದೆ. ಆ ಬಳಿಕ ಪ್ರಕರಣ ದ್ರೌಪದಿಯ ವಿಚಾರವನ್ನು ಒಂದೊಂದನ್ನು ನಾವು ಚಿಂತನೆ ಮಾಡಿಕೊಂಡು ಹೋದರೂ ಕೂಡ ಅವಳ ಬಾಲ್ಯದಿಂದ ಅವಳ ಈ ಸ್ಥಿತಿಯವರೆಗೂ ವೇದವ್ಯಾಸ ದೇವರು ಒಂದು 60 ವರ್ಷದ ಹೆಮ್ಮಗಳನ್ನು ಇವಳ ಸೌಂದರ್ಯವತಿ ಅಂತ ವರ್ಣಿಸ್ತಾರೆ. ತಾತ್ಪರ್ಯ ನಿರ್ಣಯದಲ್ಲಿ ಗುರುಗಳಾದ ಆಚಾರ್ಯ ಮಧ್ವರು ಕೂಡ ನನ್ನ ಒತ್ತಿ ಹೇಳುತ್ತಾರೆ, ರೂಪ ಇದ್ದಲ್ಲಿ ಎಲ್ಲ ಭಕ್ತಿಯ ಗುಣಗಳು ಉಂಟು ಅಂತ ತಿಳಿಸ್ತಾರೆ ಅಂತ. ಆದರೆ ದ್ರೌಪದಿ ದೇವಿಯ ಒಂದು ಸ್ಥಾನಮಾನ ಎಂಥದ್ದಿರಬಹುದು, ಎಂತಹ ಉನ್ನತ ಸ್ಥಾನವನ್ನು ಅವಳು ಪಡೆದವಳು. ಇದನ್ನು ನಾವು ದ್ರೌಪದಿ ದೇವಿಯಿಂದ ತುಂಬ ತಿಳಿದುಕೊಳ್ಳುವುದಕ್ಕಿರುವಂಥದ್ದು. ದ್ರೌಪದಿ ದೇವಿಯ ಒಂದು ಚಿಂತನೆ ಅದು ಆಧ್ಯಾತ್ಮ ಚಿಂತನೆ ಆಗಬೇಕು. ಎಲ್ಲ ಸ್ತ್ರೀಯರಿಗೂ ಕೂಡ ಇದೊಂದು ಮಾರ್ಗದರ್ಶನವಾಗಬೇಕು. ಸಾಮಾನ್ಯ ಸ್ತ್ರೀಯರಂತೆ ಏನು ಅವಳಿಗೆ 5 ಮಂದಿ ಗಂಡಂದಿರುವಂಥ ಸಾಮಾನ್ಯ ಸಮಾಜದ ಈಗಿನ ಸ್ತ್ರೀಯ ಒಂದು ಗುಣಮಟ್ಟದಲ್ಲಿ ಅವಳನ್ನು ಚಿಂತನೆ ಮಾಡದೆ ಆಧ್ಯಾತ್ಮದಲ್ಲಿ ಮಹಾಭಾರತವನ್ನು ಚಿಂತಿಸಿಕೊಂಡು ದ್ರೌಪದಿಯ ಬಗ್ಗೆ ಚಿಂತನೆಯನ್ನು ಮಾಡಿಕೊಂಡು ನಮ್ಮಂತೆ ಸಾಮಾನ್ಯ ಸ್ತ್ರೀ ದ್ರೌಪದಿ ಅಲ್ಲ, ಭಾರತೀ ದೇವಿಯ ಅಂಶ, ಶ್ಯಾಮಲಾ ದೇವಿಯ ಅಂಶ, ಇಂದ್ರಾಣಿಯ ಅಂಶ, ಉಷಾದೇವಿಯ ಅಂಶ, ಪಾರ್ವತೀ ದೇವಿಯ ಅಂಶ, 5 ಅಂಶಗಳು ಅವಳಲ್ಲಿ ಅಡಕವಾಗಿದ್ದು ಯಮಧರ್ಮನ ರೂಪದಲ್ಲಿ ಧರ್ಮರಾಜನ ರೂಪದಲ್ಲಿ ಯಮಧರ್ಮ, ಭೀಮಸೇನನ ರೂಪದಲ್ಲಿ ವಾಯುದೇವರು, ಅರ್ಜುನನ ರೂಪದಲ್ಲಿ ಇಂದ್ರದೇವರು, ಅಶ್ವನಿ ದೇವತೆಗಳ ಈ ನಕುಲ ಸಹದೇವರ ರೂಪದಲ್ಲಿದ್ದು ದ್ರೌಪದಿಯನ್ನು ಅನುಭವಿಸಿ ಅವಳ ಜೀವನವನ್ನು ಸಾರ್ಥಕ್ಯಗೊಳಿಸಿದ್ದಾರೆ ಅನ್ನುವ ಸತ್ಯವನ್ನು ನಾವು ತಿಳಿದುಕೊಂಡು ಸಾಮಾನ್ಯ ಸ್ತ್ರೀಯಂತೆ ದ್ರೌಪದಿಯನ್ನು ಚಿಂತನೆ ಮಾಡದೆ ಅವಳ ಸ್ವರ್ಗಾರೋಹಣ ಪ್ರಕರಣದವರೆಗೂ ಎಲ್ಲಿ ಯುದ್ಧ ಎಲ್ಲ ಮುಗಿದ ಬಳಿಕ ಅದೊಂದು ಪ್ರಕರಣ, ಕುಂತಿ ದೇವಿ ಇವರೆಲ್ಲ ಕಾಡಿಗೆ ತೆರಳುವ ಸಂಕಲ್ಪವನ್ನು ಮಾಡಿ ತೆರಳುತ್ತಾರೆ. ಸ್ಥಿತಪ್ರಜ್ಞೆಯಾದ ದ್ರೌಪದಿ ಒಂದಷ್ಟು ಎದೆಗುಂದದೆ ತನ್ನ ಗಂಡಂದಿರೊಡನೆ ಹಸ್ತಿನಾವತಿಯಲ್ಲಿ ಸಮಗ್ರ ಜೀವನವನ್ನು ತಾನು ನಡೆಸ್ತೇನೆ ಅನ್ನುವ ದೃಢ ಸಂಕಲ್ಪದಿಂದ ಬದುಕಿದವಳು. ಇದು ಸ್ತ್ರೀಯಾದವಳಿಗೆ ಆದರ್ಶ. ಸ್ತ್ರೀಯಾದವಳು ಲೋಕಕ್ಕೆ ಬೆನ್ನೆಲುಬು. ಸ್ತ್ರೀ ಧರ್ಮವನ್ನು ಪಾಲಿಸಿಕೊಂಡು ಬಂದ ಸ್ತ್ರೀ ಅವಳ ಜನ್ಮ ಸಾರ್ಥಕ್ಯವನ್ನು ಪಡೆಯುವುದಕ್ಕೆ ಸಾಧ್ಯ. ರಾಮಾಯಣವನ್ನು ನಾವು ಚಿಂತನೆ ಮಾಡಿದರೆ ಅಲ್ಲಿ ಅಯೋನಿಜೆಯಾದಂತಹ ಸೀತಾದೇವಿಯಿಂದ ಧರ್ಮ ಎನ್ನುವಂಥ ಪ್ರಪಂಚಕ್ಕೆ ತಿಳಿಯಲ್ಪಟ್ಟಿತು. ದ್ವಾಪರ ಯುಗದಲ್ಲಿ ಮಹಾಭಾರತವನ್ನು ಚಿಂತನೆ ಮಾಡಿ ತಾತ್ಪರ್ಯ ನಿರ್ಣಯ ಪ್ರಕಾರ ಆಚಾರ್ಯ ಮಧ್ವರು ಹೇಳಿದ ಮಹಾಭಾರತ ತಾತ್ಪರ್ಯ ನಿರ್ಣಯ ಪ್ರಕಾರ ಚಿಂತನೆ ಮಾಡಿಕೊಂಡು ಹೋದರೆ ಅಯೋನಿಜೆಯಾದಂತಹ ದ್ರೌಪದಿ ಎಲ್ಲ ಕಾಲಘಟ್ಟದಲ್ಲೂ ಎಲ್ಲ ಸ್ತ್ರೀಯರಿಗೂ ಆದರ್ಶಪ್ರಾಯಳಾದವಳು ಹೇಳುವ ಚಿಂತನೆಯನ್ನು ನಡೆಸುವುದಕ್ಕಾಗುತ್ತದೆ. ಅಂತಹ ಧರ್ಮಮೂರ್ತಿಯಾದ ಭಗವಂತನ ಅನುಜೆಯಾಗಿ ದ್ವಾಪರದಲ್ಲಿ ಜೀವನವನ್ನು ನಡೆಸಿ ಎಲ್ಲರಿಗೂ ಆದರ್ಶಪ್ರಾಯಳಾಗಿ ಬದುಕಿದ ದ್ರೌಪದಿಯ ಚಿಂತನೆ ಮುಂದಿನ ಕಾಲಘಟ್ಟದಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ದೀರ್ಘವಾಗಿ ನಡೆಯುವಂತಾಗಲಿ, ಲೋಕಕ್ಕೆ ಆದರ್ಶವಾಗಲಿ. ಏನು ಧಾರ್ಮಿಕ ಚಿಂತನೆ ಪ್ರವಚನ ಮಾಲಿಕೆಯನ್ನು ರಜತ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಹಮ್ಮಿಕೊಂಡು ಎಲ್ಲರಿಗೂ ಕೂಡ ಭಗವಂತನ ಒಂದು ಚಿಂತನೆಯನ್ನು ನಡೆಸುವುದಕ್ಕೆ ಒಂದಿಷ್ಟು ಕಾಲ, ಅಂದರೆ ಎಲ್ಲರಿಗೀಗ ಸಮಯಕ್ಕೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಅಮೂಲ್ಯವಾದ ಸಮಯ. ದೇಹದಲ್ಲಿ ಜೀವ ಇರುವವರೆಗೆ ನಮಗೆಲ್ಲವೂ ಇದೆ. ದೇಹದಿಂದ ಜೀವ ಹೊರ ಬಂದರೆ ಇದಕ್ಕೆ ಹೆಸರು ಶವ ಅಂತಲೇ, ಇದಕ್ಕೆ
ಇದಕ್ಕೆ ಯಾವ ಮಾನ್ಯತೆಯೂ ಇಲ್ಲ. ಎಲ್ಲಿಯವರೆಗೆ ದೇಹದಲ್ಲಿ ಜೀವ ಇದೆಯೋ ಗೊತ್ತಿಲ್ಲ. ಇರುವಷ್ಟು ಕಾಲ ಸಚ್ಚಾರಿತ್ರ್ಯವಂತ ಬದುಕು, ಭಗವಂತನನ್ನಲ್ಲದೆ ಇನ್ನೊಬ್ಬರಲ್ಲಿ ಬೇಡುವ ಸ್ಥಿತಿ ಬರದೆ ಸಮಾಜಕ್ಕೆ ವಿರೋಧವಾಗದಂತೆ ಮನುಷ್ಯರಾಗಿ ಬ್ರಾಹ್ಮಣರಾಗಿ ಭಾರತ ದೇಶದಲ್ಲಿ ಹುಟ್ಟಿದ ನಿಮ್ಮ ಜೀವನ ಅದು ಭಗವದರ್ಪಣವಾಗಲಿ, ಸಾರ್ಥಕವಾದ ಬದುಕನ್ನು ಕಾಣುವಂತಾಗಲಿ. ರಜತ ಮಹೋತ್ಸವದ ಈ ಪ್ರವಚನ ಮಾಲಿಕೆ ಇತ್ಯಾದಿ ಮಾರ್ಮಿಕವಾದ ಕಾರ್ಯಕ್ರಮಗಳನ್ನು ಏನು ನೀವು ಹಮ್ಮಿಕೊಂಡಿದ್ದೀರೋ ಅವೆಲ್ಲವೂ ಕೂಡ ಕೃಷ್ಣನ ಸಾರಥ್ಯದಲ್ಲಿ, ಕೃಷ್ಣದೇವರ ಅನುಗ್ರಹದಿಂದ ಅದು ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಮಹಾಭಾರತದಲ್ಲಿ ಸ್ತ್ರೀಯರಲ್ಲಿ ಪ್ರಧಾನವಾಗಿ ಅಯೋನಿಜೆಯಾಗಿ ಜನಿಸಿ ಎಲ್ಲ ಸ್ತ್ರೀಯರಿಗೂ ಆದರ್ಶಪ್ರಾಯಳಾದ ದ್ರೌಪದಿ ದೇವಿಯ ಚಿತ್ರಣವನ್ನು ಭಗವಂತ ನಮ್ಮ ಬಾಯಿಂದ ನುಡಿಸಿದ್ದಾನೆ. ನಮ್ಮ ಬುದ್ಧಿಯ ಮಟ್ಟಕ್ಕೆ ತಿಳಿದಷ್ಟು ನಾವು ನುಡಿದಿದ್ದೇವೆ. ಏನಾದರೂ ವ್ಯತ್ಯಾಸ ಇದ್ದಲ್ಲಿ ಜ್ಞಾನಿಗಳು, ಹಿರಿಯರಾದ ಆತ್ಮೀಯ ಭಗವದ್ ಭಕ್ತರು ಇದನ್ನು ಸರಿಪಡಿಸಿಕೊಂಡು ದ್ರೌಪದಿಯ ಜೀವನ ನಿಮ್ಮೆಲ್ಲರ ಜೀವನದಲ್ಲಿ ಆದರ್ಶವಾಗಿ ಬರುವಂತೆ ಮುಂದೆ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಕೃಷ್ಣ ಮಂದಿರದಲ್ಲಿ ಅಧಿಷ್ಠಾಪನ ದೇವತೆಯಾದ ಮಧ್ವವಲ್ಲದ ಕೃಷ್ಣದೇವರ ಆಧಾರಗಂಧದಲ್ಲಿ ಕೃಷ್ಣಾರ್ಪಣೆಗೊಳಿಸಿದ್ದೇನೆ. ಜೈ ಶ್ರೀರಾಮ. ಇವತ್ತು ನಮಗೆ ದ್ರೌಪದಿ ದೇವಿ ಎಂದು ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಬೇಕಂತ ಹೇಳಿ ಉಪನ್ಯಾಸವನ್ನು ಅತ್ಯಂತ ಸುಂದರವಾಗಿ ನೀಡಿದ ವಿದ್ವಾಂಸ